ಪಾವೆಮ್ ಅವರಿಗೆ ದೊಡ್ಡ ನಮಸ್ಕಾರ ಮತ್ತು ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಇದೊಂದು ಅತ್ಯಂತ ಕೌಟುಂಬಿಕವಾದ ಕ್ಷಣ. ಕೌಟುಂಬಿಕತೆ ಅಂದರೆ ಬರೀ ಒಂದು ರಕ್ತ ಸಂಬಂಧನೋ ಅಥವಾ ಸಂಬಂಧಿಕರ ಸಂಬಂಧನೋ ಅಲ್ಲ, ಇದೊಂದು ಸಾಮಾಜಿಕ ಕೌಟುಂಬಿಕತೆ. ಅವರ ಕೃತಿಯಿಂದ, ಅವರ ಕೆಲಸದಿಂದ ಅವರು ಸಮಾಜವನ್ನೇ ಪ್ರಭಾವಿಸಿ ಸಮಾಜಕ್ಕೆ ಒಂದು ಶಿಕ್ಷಣವನ್ನು ಕೊಟ್ಟು ಸಾರ್ಥಕವಾದಂಥ ಒಂದು ಪ್ರಯಾಣ ಮಾಡಿ ಕಣ್ಮರೆಯಾಗಿದ್ದಾರೆ. ಆದರೆ ಅವರ ಋಣದಲ್ಲಿ ನನ್ನ ಪ್ರಕಾರ ಒಂದು 3-4 ತಲೆಮಾರು ಅವರ ಋಣದಲ್ಲಿ ಇದೆ ಮತ್ತು ಬೆಳೆದಿದೆ, ಇನ್ನು ಬೆಳೀತಾನೆ ಇದೆ. ನಮಗೆ ಕಸ್ತೂರಿ, ಮೊದಲೆಲ್ಲ ಕನ್ನಡ ಕಸ್ತೂರಿ ಅಂತೆಲ್ಲ ಅಂತಿಲ್ವಲ್ಲ. ನಮ್ಗೆ ಆ್ಯಕ್ಚುಲಿ ನಾವೆಲ್ಲ ಸಣ್ಣ ಹುಡುಗರು, ನಮ್ಗೆ ಆ ಕಸ್ತೂರಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಕಸ್ತೂರಿಯ ಪರಿಮಳ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಕಸ್ತೂರಿ ಪರಿಮಳ ಅಂದರೆ ಕಸ್ತೂರಿ ಹಳೆ ಸಂಚಿಕೆಗಳ ಪುಟಗಳ ಪರಿಮಳ. ಕಸ್ತೂರಿ ಪರಿಮಳ ಅಂದ್ರೆ ಏನಪ್ಪ ಅಂದರೆ ಕಸ್ತೂರಿ ಮಾಸಿಕದ ಹಳೆ ಕಪಾಟಿನಲ್ಲಿ ಸಿಗುವ ಅದಕ್ಕೇನು ಪರಿಮಳ ಬರ್ತದ ಅದು ಕಸ್ತೂರಿ ಕನ್ನಡ. ಆ ಪರಿಮಳದ ಕಾಪಿರೈಟ್ ಇದ್ದಿದ್ದು ಪಾವೆಮಾಚಾರ್ಯರು. ಹೀಗಾಗಿ ಅದೊಂದು ನನಗೆ ಮೊನ್ನೆಯಿಂದ ತುಂಬ ಒಂದು ರೀತಿ ಬೇರೆದೇ ಒಂದು ತಳಮಳ. ಯಾಕಂದರೆ ಮೊನ್ನೆ ಒಂದು ಫೋಟೋ ಬಂತು ನನಗೆ, ನನ್ನ ವಾಟ್ಸಪ್ಪಲ್ಲಿ ಒಂದು ಫೋಟೋ ಬಂತು ಹಳೆಯದು. ಅದನ್ನು ಕೆಲವು ಸ್ನೇಹಿತರೊಂದಿಗೆ ನಾನು ಹಂಚಿಕೊಂಡೆ. 1983ನೇ ಇಸವಿಯಲ್ಲಿ ನಾನಾಗ ಬಾಂಬೆಯಲ್ಲಿದ್ದೆ, ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಚಿದಂಬರ ದೀಕ್ಷಿತ್ ಅನ್ನೋರು ಕನ್ನಡದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು. ಆಗ ಹೊಸ ಕನ್ನಡ ಡಿಪಾರ್ಟ್ಮೆಂಟ್ ಮುಂಬೈ ಯೂನಿವರ್ಸಿಟಿಯಲ್ಲಿ. ಆಗಷ್ಟೇ ಕೆ ಹೆಬ್ಬಾರ್, ನಾಮಾಂಕಿತ ಪೇಂಟರ್, ಅವರಿಗೆ ಲಲಿತ್ ಕಲಾ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಯಶವಂತ್ ಚಿತ್ತಾಲ್, ಎನದರ್ ಬಾಂಬೆ ರೈಟರ್, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿತ್ತು ಅವರ ಕಥೆಯಾದರೂ ಹುಡುಗಿ ಪುಸ್ತಕಕ್ಕೆ. ಮತ್ತು ವ್ಯಾಸರಾಯ್ ಬಲ್ಲಾಳ್ ಮತ್ತು ಅರವಿಂದ ನಾಡ್ಕಣಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂದಿತ್ತು. ಮತ್ತು ನನಗೆ ನನ್ನ ಬಹುಶಃ ಇದು 82 ಅಂದರೆ ತೆರೆದಷ್ಟೇ ಬಾಗಿಲು, ನನ್ನ ತೆರೆದಷ್ಟೇ ಬಾಗಿಲು ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನವೂ ಬಂದಿತ್ತು. ಹೀಗಾಗಿ ನಮ್ಮೆಲ್ಲರನ್ನು ಪ್ರೊಫೆಸರ್ ದೀಕ್ಷಿತರು ತಮ್ಮ ಮನೆಗೆ ಚಾ ಕುಡಿಲಿಕ್ಕೆ ಕರೆದಿದ್ದರು. ಆಗ ನಮ್ಮ ಶಿವರಾಮ ಕಾರಂತರು ಬಾಂಬೆಯಲ್ಲಿದ್ದರು. ಒಂದು ಕಾರ್ಯಕ್ರಮಕ್ಕೆ, ಮುಂಚಿನ ದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಆ ಫೋಟೋದಲ್ಲಿ ಏನಿದೆ ಅಂತಂದ್ರೆ ಚಿದಂಬರ ದೀಕ್ಷಿತರ ಮನೆ. ಅದು ಟಿಪಿಕಲ್ ಬಾಂಬೆಯ 1 ರೂಮ್ ಕಿಚನ್, ಅಂದರೆ ಒಂದೇ ಹಾಲು, ಒಂದು ಕಿಚನ್ನು, ಒಳಗಡೆ ಬಾತ್ರೂಮ್, ಒಂದು ಚಾಳು ಪಠಾರದ ಮನೆಯಲ್ಲಿ ಕನ್ನಡದ ಈ ದಿಗ್ಗಜರು ವ್ಯಾಸರಾಯ ಬಲ್ಲಾಳರು, ಅರವಿಂದ ನಾಡ್ಕರ್ಣಿ, ಯಶವಂತ ಚಿತ್ತಾಳರು, ಕೆ ಹೆಬ್ಬಾರರು, ಶಿವರಾಮ್ ಕಾರಂತರು ಮತ್ತು ವಿ.ಜಿ. ಭಟ್ರು, ಅವರಿಗೂ ಗೌರವ ಪ್ರಶಸ್ತಿ ಬಂದಿತ್ತು. ವಿ.ಜಿ. ಭಟ್ರು ಕನ್ನಡದ ವಿಕಟ ಕವಿ, ಅವರಿಗೆ ಮತ್ತು ಪಾವೆಮ್ ಅವರಿಗೆ ತುಂಬಾ ಸಾಮ್ಯ ಇದೆ, ಅದನ್ನ ಆಮೇಲೆ ಹೇಳ್ತೇನೆ. ಅವರೆಲ್ಲರೂ ಕೂತಂತಹ ಒಂದು ಚಿತ್ರ. ಅವ್ರ ಮನೆ ಸೋಫಾದ ಮೇಲೆ ಕೆಲವರು ಕೂತಿದ್ದೀವಿ, ಕೆಲವರು ಕೆಳಗಡೆ ಕೂತಿದ್ದೀವಿ, ನಡುವೆ ನಾನೊಬ್ಬ. ಆ ಫೋಟೋ ನೋಡಿದ್ರೆ ಹೇಗೆ ಕಾಣ್ತಿತ್ತು ಅಂತಂದ್ರೆ ಮೇಷ್ಟ್ರುಗಳ ಮಧ್ಯೆ ಪನಿಷ್ಮೆಂಟ್ ಕೊಟ್ಟಂತಹ ಒಬ್ಬ ಹುಡುಗ ಕೂತ ಹಾಗೆ ನಾನು ಕೂತಿದ್ದೀನಿ. ಅಂದ್ರೆ ಇವ್ರ ನಡುವೆ ನಾನು ಇವ್ನು ಎಲ್ಲಿ ಬಂದ ಇವನು ಅಂತ ಅನ್ಸ್ಬೇಕು ಜನಕ್ಕೆ, ಹಾಗಿದೆ ಆ ಫೋಟೋ. ಆ ಕಾಲ ಹೇಗಿತ್ತಪ್ಪ, ಎಂಥ ವೈಬ್ರೆಂಟ್ ಆಗಿತ್ತು ಅದು. ಎಲ್ಲ ಕಲೆಕ್ಟಿವ್ ಆಗಿ ಏನೋ ಕಲ್ತದ್ದನ್ನು ಹಂಚಿಕೊಂಡು ಒಟ್ಟಿಗೆ ಸಾಕ್ತಾ ಇರುವಂಥದ್ದು ಇನ್ಕ್ಲೂಸಿವ್ ಜರ್ನಿ ಆಫ್ ಇವಾಲ್ವಿಂಗ್. ಅದು LIC ಏಜೆನ್ಸಿ ತನಕ ನನಗೇನಾಯಿತು, ನಿನಗೆಷ್ಟು ಪ್ರಶಸ್ತಿ ಬಂತು, ನಿನಗೆಷ್ಟು ಬಂತು, ನನಗೆಷ್ಟು ಪುಸ್ತಕ ಬಂತು, ಬಯೋಡಾಟಾದ ಕಾಲ ಅಲ್ವೇ ಅಲ್ಲ. ಅವರೇನೋ ಹೊಸ ಬರ್ತಿದ್ದಾರೆ, ಏನಿದೆ ಇವರೇನೋ ಹೊಸ ಬರ್ತಿದ್ದಾರೆ. ಅಂದರೆ ಎಲ್ಲರೂ ಸೇರಿ, ಹೇಗೆ ಮೆಡಿಕಲ್ ಸೈನ್ಸಲ್ಲಿ ಒಬ್ಬ ಐ ಸ್ಪೆಷಲಿಸ್ಟು, ಒಬ್ಬ ಇಯರ್ ಸ್ಪೆಷಲಿಸ್ಟು, ಒಬ್ಬ ಪಲ್ಮನಾಲಜಿಸ್ಟು, ಅವರೆಲ್ಲ ಸೇರಿ ಹೇಗೆ ಒಂದು ಮನುಷ್ಯನ ಯಾತನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಆ ಥರದ ಒಂದು ವ್ಯಾಲ್ಯೂ ಸಿಸ್ಟಮ್ನಲ್ಲಿ ಎಲ್ಲ ಕಲೆಗಳು ಇದ್ದಂಥ ಕಾಲ. ಹೀಗಾಗಿ ಅದು ಪಾವೆಮ್ ಅದೇ ಒಂದು ಕಾಲದ ಒಂದು ಅದ್ಭುತವಾದಂಥ ಮಾದರಿ. ಪಾವೆಮ್ ಇರ್ಬೋದು, ಶಂಭಾ ಜೋಶಿ ಇರ್ಬೋದು, ನಮ್ಮ ತಂದೆ ಗೌರೀಶ್ ಕಾಕಿಣಿ ಇರ್ಬೋದು. ಅವರಿಗೆ ಜಿಜ್ಞಾಸೆ ಮತ್ತು ಲವಲವಿಕೆ ಬೇರೆ ಇರಲಿಲ್ಲ. ಇಲ್ಲಿದು ನಮ್ಮಲ್ಲಿ ಏನಾಗ್ತದೆ, ಬಹಳ ವೈಚಾರಿಕರು, ಚಿಂತಕರು ಅಂದ್ಗಳು ಬಹಳ ಗಂಭೀರ ಅಂತ, ಅವ್ರು ನೆಗೆಯಾಡೋದೇ ಇಲ್ಲ ಅಂತ. ಇನ್ನೊಂದು ಕಡೆಗೆ ನೆಗೆಯಾಡ್ತಾ ಇದ್ದವರು ಅವರೇನೋ ಒಂಥರ ಲಘುವಾಗಿ ಲಘು ಕಾರಣಕ್ಕೆ ನಗ್ತಾರೆ ಅಂತ. ಇಲ್ಲ, ಇವ್ರದ್ದು ಆಳವಾದಂತಹ ಜಿಜ್ಞಾಸೆ ಮತ್ತು ಆ ಜಿಜ್ಞಾಸೆ ಜೀವಂತವಾದಂತಹ ಒಂದು ಲವಲವಿಕೆ. ಇದು
ಇದೆರಡೂ ಒಟ್ಟಿಗೆ ಇದ್ದಂಥ ಅಪರೂಪದ ಒಂದು ಕಾಂಬಿನೇಷನ್ನು ಪಾವೆಮಾಚಾರ್ಯ. ಅವರ ತುಂಬ ಸುಂದರವಾಗಿ ಶಶಿಕಲಾ ಅವರು ಮಾತಾಡಿದ್ದಾರೆ, ತುಂಬ ಕಾಂಪ್ರಹೆನ್ಸಿವ್ ಆಗಿ ಮಾತಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬ ಅರ್ನೆಸ್ಟ್ ಆದ ಒಂದು ಇನ್ಸೈಟ್ನಿಂದ ಮಾತಾಡಿದ್ದಾರೆ. ಯಾಕಂದರೆ ಭಾಳ ಕಷ್ಟ ಅವರಂತ, ಯಾಕಂದರೆ ಭಾಳ ದೊಡ್ಡ ಒಂದು ಕ್ಯಾನ್ವಾಸು. ಆಮೇಲೆ ಒಂದು ಹೀಗೆ ಈಗಿನ ಕಾಲದಲ್ಲಿ ಕೆಲವರು ಕೇಳ್ತಾರಲ್ಲ, ಹೌ ಟು ಬಿಕಮ್ ಎ ರೈಟರ್, ಹೌ ಟು ಬಿಕಮ್ ನಂಬರ್ 1, ಹೌ ಟು ಬಿಕಮ್ ನಂಬರ್ 2. ಅಲ್ಲ, ಅದು ಕಲೆಕ್ಟಿವ್ ಜರ್ನಿ. ಅದು ಜ್ಞಾನವನ್ನು ಹಂಚಿದಷ್ಟು ಅದು ಬೆಳೆಯುತ್ತದೆ. ಉಳಿದವರಿಗಾಗಿ ಹಂಚೋದಕ್ಕೆ ಜ್ಞಾನ ಇರೋದು. ಆಮೇಲೆ ಒಂದ್ಸಲ ನನಗೆ ತೇಜಸ್ವಿ ಅವರು ಹೇಳಿದ್ದು ನೆನಪಾಗುತ್ತೆ. ಅವ್ರು ಹೇಳಿದ್ರು, ಯಾವುದು ಅಹಂಕಾರ ಕೊಡ್ತದೆ ಅದು ಜ್ಞಾನ ಹೇಗೆ ಆಗಕ್ಕೆ ಸಾಧ್ಯಪ್ಪ ಅಂತ ಹೇಳಿದ್ರು. ಎರೋಡೆನ್ಸ್ ಆಫ್ ನಾಲೆಡ್ಜ್, ಐ ನೋ ದಿಸ್, ನನಗಿದು ಗೊತ್ತು, ನನಗಂತೆ. ಅರೆ, ನಿನಗೆ ಜ್ಞಾನ ಅನ್ನೋದೇ ನಿರಹಂಕಾರದ ಮೊದಲ ಸ್ಟೆಪ್ಪು. ನನಗೇನೋ ತಿಳಿಯೋದಿದೆ ಅಂತ ನೀನು ಒಪ್ಕೊಂಡಾಗಲೇ ನೀನು ಹೊಸದನ್ನು ತಿಳ್ಕೋತೀಯ. ದೇರ್ ಇಸ್ ಸಮಥಿಂಗ್ ಐ ಶುಡ್ ನೋ ಅನ್ನೋದು ನಿನ್ನಲ್ಲಿದ್ದರೆ ಯು ವಿಲ್ ನೋ, ಯು ವಿಲ್ ಟ್ರೈ ಟು ನೋ. ಆ ಥರದ ಪರಂಪರೆ ಅದು. ಅಂದರೆ ಯಶವಂತ್ ಚಿತ್ತಾಲ್ ಅನ್ನುವಂಥ ಅದೊಂದು ಲೇಖಕರ ಬಗ್ಗೆ ಮಾತು ಹೇಳಿದೆ ನಾನೀಗ. ಅವ್ರದ್ದು ಒಂದು ಮಾತಿದೆ, ಅದನ್ನು ನಾನು ಮತ್ತೆ ಮತ್ತೆ ಕೋಟ್ ಮಾಡ್ತಾ ಇರ್ತೀನಿ. ಈ ಆಲ್ವೇಸ್ ಸೆಡ್, ಐ ಡೋಂಟ್ ರೈಟ್ ವಾಟ್ ಐ ನೋ, ಐ ರೈಟ್ ಟು ನೋ. ರೈಟಿಂಗ್ ಈಸ್ ಎ ಮೋಡ್ ಆಫ್ ಥಾಟ್, ರೈಟಿಂಗ್ ಈಸ್ ಎ ಮೋಡ್ ಆಫ್ ನೋಯಿಂಗ್ ಅಂತ ಅವ್ರು ಹೇಳ್ತಾ ಇದ್ರು. ಆ ಒಂದು ಸ್ಕೂಲ್ ಆಫ್ ಥಾಟಿನ ಅದ್ಭುತ ಮಾದರಿಗಳು ಇವರು. ಅವರು ಬರೆದ ಪುಟಗಳಿವೆ ಕೆಲವು, ಪಾವೆಂ ಕಸ್ತೂರಿಯಲ್ಲಿ. ಅದರ ಕೆಲವು ಸಾಲುಗಳನ್ನು ನಾನು ಬರೆದಿಟ್ಕೊಂಡಿದ್ದೇನೆ ಅವರದೇ ಒಕ್ಕಣಿಕೆಯಲ್ಲಿ ಅವರ ಬಗ್ಗೆ. ಅದನ್ನು ಆಮೇಲೆ ಓದ್ತೇನೆ ನಾನು. ನನ್ನ ತಂದೆ ಗೌರೀಶ್ ಕಾಯ್ಕಿಣಿ ಅವರು ಗೋಕರ್ಣದಲ್ಲಿದ್ದರು, ಇವರು ಕಸ್ತೂರಿಯಲ್ಲಿದ್ದರು, ಮತ್ತು ಕರ್ಮೀರದಲ್ಲಿದ್ದರು. ಅವರ ನಡುವೆ ಸತತವಾಗಿ ಪತ್ರ ವ್ಯವಹಾರ. ಕಾರ್ಡ್ನಲ್ಲಿ ಇರ್ತಿತ್ತದು, ಓಪನ್ ಏರ್ ಅದು ಕಾರ್ಡ್ ರೆಗ್ಯುಲರ್ ಆಗಿ ಬರೆಯೋದು. ಆಮೇಲೆ ದಿವಸಕ್ಕೆ 5 ಕಾರ್ಡ್ ಬರ್ತಿತ್ತು, ಯಾಕಂದ್ರೆ ಒಂದು ಕಾರ್ಡ್ ಸಾಲ್ತಿರ್ಲಿಲ್ಲ ಅವರಿಗೆ. ಅದು ಅಂಚೆಯಲ್ಲಿ ಹಿಂದೆ ಮುಂದಾಗಿ ಬರ್ತಿತ್ತು. 3ನೇ ಕಾರ್ಡ್ ಮೊದಲು ಬರ್ತಿತ್ತು, 2ನೇ ಕಾರ್ಡ್ ಆಮೇಲೆ ಬರ್ತಿತ್ತು. ಸೊ ಇವರದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓದಬೇಕು. ಆಮೇಲೆ ಅವ್ರಿಗೆ ಬರೀಲಿಕ್ಕೆ ಎಷ್ಟಿತ್ತು ಅಂತಂದ್ರೆ, ಆ ಜಿಜ್ಞಾಸೆ ಎಷ್ಟಿರ್ತಿತ್ತು ಅಂತಂದ್ರೆ, ಯಾವುದೋ ಸಂಸ್ಕೃತದ ಉಕ್ತಿ, ಯಾವುದೋ ಕನ್ನಡದ ಮತ್ತೇನೋ ಆ ಥರದ್ದು. ಅವರಿಗೆ ಜಾಗ ಸಾಧ್ಯ. ನಮ್ಮ ತಂದೆಯವರು ಆ ಅಡ್ರೆಸ್ ಬರೆಯೋ ಕಡೆಯಲ್ಲೆಲ್ಲ ಬರೆದ್ಬಿಡ್ತಿದ್ರು, ಅಲ್ಲೆಲ್ಲ ಹೋಗ್ತಿತ್ತು ಗಾಡಿಯದು, ರೈಲು. ಆಮೇಲೆ ಪೋಸ್ಟ್ ಮಾಸ್ಟರು ಅಲ್ಲಿ ಬೈಮಾ ಮತ್ತಿದ್ರು, ಅವ್ರ ಮನೆಗೆ ಬಂದು ಹೇಳಿದ್ರು, ಮಾಸ್ತರ್ರೆ ಅದು ಅಸಿಂಧು ಆಗ್ತದೆ ಹಾಗೆಲ್ಲ ಬರೆದರೆ. ಅಸಿಂಧು ಅಂದ್ರೆ ವೈಲೇಷನ್ ಅಂತ. ಅದು ಹಾಗೆ ಬರೆದ್ರೆ ಅಸಿಂಧು ಆಗ್ತದೆ, ನಿಮಗೆ ತೊಂದರೆ ಇಲ್ಲ, ಬಟ್ ಯಾರಿಗೆ ಪತ್ರ ಹೋಗ್ತದಲ್ಲ ಅವ್ರಿಗೆ ದಂಡ ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಹೀಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ತುಡಿತ. ಪತ್ರ ಬರೆಯೋದು ಕಳಿಸೋದು, ಪತ್ರ ಬರೆಯೋದು ಕಳಿಸೋದು. ನನಗೆ ಇನ್ನೂ ನೆನಪಿದೆ, ನಾವು ಸಣ್ಣ ಇರ್ಬೇಕಾದ್ರೆ ನಮ್ಮ ಮನೆಗೆ ಬಂದ ಕಾರ್ಡನ್ನೆಲ್ಲ ನಮ್ಮ ತಾಯಿ ಇಟ್ಕೊಂಡು, ಈಗ ನೆನಪಾದ್ರೆ ಅದೆಲ್ಲ ಒಂದು ಎಂಥ ಒಂದು ಕಲೆಕ್ಟರ್ಸ್ ಐಟಮ್, ಒಂದು ಅರ್ಕೈವ್ ಮೆಟೀರಿಯಲ್ ಆಗ್ತಿತ್ತಪ್ಪ ಅಂತ ಬೇಜಾರಾಗ್ತದೆ. ಎಲ್ಲ ಇಷ್ಟು 100 ಕಾರ್ಡುಗಳು, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಫೋಲ್ಡ್ ಮಾಡಿ ಕೊಡ್ತಿದ್ರು. ನಾವು ಅದರಿಂದ ರೈಲಿನ ಆಟ ಆಡ್ತಿದ್ವಿ. ಆ ರೈಲು ಹೀಗಿಡೋದು, ಫೋಲ್ಡ್ ಮಾಡಿ ಕಾರ್ಡ್ ಇಡ್ತಾ ಹೋಗೋದು, ಹೀಗೆ ಅಲ್ಲಿ ಒಂದು ಫಸ್ಟ್ ಕಾರ್ಡ್ ಹೊಡೆದ್ರೆ ಎಲ್ಲ ಪಟ 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 ಅಂತ ಬಿಡೋದು. ಆ ರೈಲಲ್ಲಿ ಯಾರ್ಯಾರಿದ್ರು, ಸಂಭಾಜಿ ಇದ್ರು, ಎನ್ ಕೆ ಕುಲಕರ್ಣಿ ಇದ್ರು, ದಬಾ ಕುಲಕರ್ಣಿ ಇದ್ರು, ಬೇಂದ್ರೆ ಇದ್ರು, ಕಾರಂತರಿದ್ರು, ಆಮನಾಯಕರಿದ್ರು, ಕೈಯಾರ ಕಿಂಜಂಗರ ಇದ್ರು. ಎಂಟೈರ್ ಕನ್ನಡದ ರೈಲು ಅದು. ನಮಗದ್ರ ವ್ಯಾಲ್ಯೂನೇ ಇಲ್ಲ. ಮತ್ತೆ ರಬ್ಬರ್ ಬ್ಯಾಂಡ್ ಹಾಕಿ ಮೇಲೆ ಇಡೋದು ಗಿಳಿಗುಟ್ಟದ ಮೇಲೆ, ಮತ್ತೆ ನಾಳೆ ಆಡೋದು. ಈಗ ಎಲ್ಲೋಯ್ತು ಪಂಚಭೂತಗಳ ಮೇಲೆ. ಅಂದ್ರೆ ಅದೊಂದು ಓಪನ್ ಆದಂಥ ಒಂದು ವಿಚಾರ ಶಾಲೆ. ಅವ್ರಿಗೆ ಏನಿತ್ತು ಅಂತಂದ್ರೆ, ಸ್ವಾತಂತ್ರ್ಯ ಬಂತು, ಎಂತೆಂಥವರ ಹೋರಾಟದಿಂದ, ಎಂತೆಂಥವರ ಸತ್ಯಾಗ್ರಹಗಳಿಂದ, ಎಂತೆಂಥ ಮಹನೀಯರಿಗೆ ಬಂತು, ಸ್ವಾತಂತ್ರ್ಯ ಬಂತು. ಬಟ್ ಆ ಸ್ವಾತಂತ್ರ್ಯದ ಸದುಪಯೋಗ ಆಗಬೇಕು ಅಂತಂದ್ರೆ ಶಿಕ್ಷಣ ಮೊದಲ ಆದ್ಯತೆ ಆಗಬೇಕು. ಇಲ್ಲಿದ ಸ್ವಾತಂತ್ರ್ಯ ಕೆಲವೇ ಪಟ್ಟಭದ್ರ ಕೈ ಸಿಕ್ಬಿಡ್ಬೋದು ಅಂತ ಹೇಳಿ ಆಗ ದಿನಕರ ದೇಸಾಯಿ ಅಂತವರು ಬಾಂಬೆಯಲ್ಲಿ ಇದ್ಕೊಂಡೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 38 ಶಾಲೆಗಳನ್ನು ಮಾಡಿದ್ರು, 6 ಕಾಲೇಜುಗಳನ್ನು ಮಾಡಿದ್ರು. ಅಂದರೆ ಜನಕ್ಕೆ ಶಿಕ್ಷಣ ತಲುಪಬೇಕು, ಅದು ಇಂಪಾರ್ಟೆಂಟ್. ಜನರು ಶಾಲೆಗೆ ಹೋಗ್ಬೇಕು, ಬರಿಗಾಲಲ್ಲಿ ಶಾಲೆಗೆ ಹೋಗ್ಬೇಕು, ಪರವಾಗಿಲ್ಲ ಚಪ್ಪಲಿ ನಾಳೆ ಬರ್ಬೋದು, ಮೊದಲು ಶಾಲೆಗೆ ಹೋಗ್ಬೇಕು. ಆ ಥರದ ಒಂದು ಇದು. ಆಮೇಲೆ ಅದೇ ವೇಳೆಗೆ ಈಗ ಕನ್ನಡದ ಆ ಕಾಲದ ಎಲ್ಲ ಲೇಖಕರು ಕೂಡ ಶಿಕ್ಷಕರಾಗಿದ್ದರು. ನೋಡಿ ನೀವು, ಎಲ್ಲ ಶಾಲಾ ಮಾಸ್ತರಾಗಿದ್ದರು. ಕೃಷ್ಣಮೂರ್ತಿ ಪುರಾಣಿಕರು ಶಾಲಾ ಮಾಸ್ತರಾಗಿದ್ದರು, ಗೌರೀಶ್ ಕಾಯ್ಕಿಣಿ ಶಾಲಾ ಮಾಸ್ತರಾಗಿದ್ದರು, ಎಲ್ಲರೂ ಶಿಕ್ಷಕರಾಗಿದ್ದಾರೆ. ಬೇಂದ್ರೆ, ಶಂಭ, ಇವರು ಈ ರೀತಿ ಮಾಸ್ತರ್ಕೆ ಮಾಡಿದ್ರೆ ಪಾವೆಮಾಚಾರ್ಯರಂಥವ್ರು
ಪಾಟೀಲ ಪುಟ್ಟಪ್ಪನಂಥವರು, ರಂಗನಾಥ್ ದಿವಾಕರ್ ಅಂತವರು ಪತ್ರಿಕೆಗಳ ಮೂಲಕ ಮಾಸ್ತರಿಕೆ ಮಾಡಿದರು. ಅದು ಕರ್ಮವೀರ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಕಸ್ತೂರಿ ಇರ್ಬೋದು, ಪ್ರಪಂಚ ಇರ್ಬೋದು, ಜನಪ್ರಗತಿ ಇರ್ಬೋದು, ಅವರು ಪತ್ರಿಕೆಗಳ ಮೂಲಕ ಮಾಸ್ತರಿಕೆ ಮಾಡಿದರು. ಈ ಪ್ರಜಾಪ್ರಭುತ್ವದ ಪ್ರತಿ ಪ್ರಜೆಗೂ ತನ್ನ ಹಕ್ಕಿನ, ತನ್ನ ಸಾಧ್ಯತೆಗಳ ಒಂದು ಆಕಾಶವನ್ನು ತೆರೆಯುವಂಥ ಕೆಲಸ ಮಾಡಿದರು. ಹೀಗಾಗಿ ಅವರ ಕೆಲಸವನ್ನ ಅಟ್ಲೀಸ್ಟ್ ಇವರಿಷ್ಟು ಮಾಡಿದ್ರಲ್ಲ ಎನ್ನುವಂಥ ಒಂದು ಎಹಸಾಸ್ ಅಂತ ಏನು ಹೇಳ್ತೀವಿ ಹಿಂದಿಯಲ್ಲಿ, ಎಹಸಾಸ್, ಆ ಎಹಸಾಸ್ ನಮ್ಮ ಹೊಸ ತಲೆಮಾರಿಗೆ ಇರಬೇಕು. ನನಗೆ ಛಾಯಾ ಅವರು ಈಗಲ್ಲ, ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೇ ಅದು ಬೇರೆ, ಕಳೆದ 5 ವರ್ಷಗಳಿಂದ ಸತತವಾಗಿ ಪಾವೆಮ್ ಅವ್ರ ಬಗ್ಗೆ ಏನೇ ಇದ್ರು ನನಗೆ ಮಾತಾಡೋದು, ಫೋನ್ ಮಾಡೋದು, ಸಲಹೆಗಳನ್ನು ತಗೊಳ್ಳೋದು ನಿಮ್ಮ ಹತ್ರ. ಆಮೇಲೆ ಪಾವೆಮ್ ಲೇಖನಗಳು ಹುಡುಕ್ತಾ ಇದ್ದಾಗೆಲ್ಲ ಅವರಿಗೆ ನನ್ನ ತಂದೆಯವರ ಲೇಖನಗಳು ಸಿಕ್ಕಿದ್ದಾವೆ, ನಿಮಗೆ ಬೇಕಾ ಅಂತ ಕೇಳೋದು, ಅದನ್ನು ಇಮೇಲಲ್ಲಿ ಕಳಿಸೋದು. ಇಂಥ ಅದ್ಭುತವಾದಂಥ ಮೊಮ್ಮಗಳು ಪಾವೆಮ್ ಅವರಿಗೆ ಸಿಕ್ತಿರಲ್ಲ ಅಂತ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ಈಗ ಸಡನ್ ಆಗಿ ಹಠಾತ್ ನಾನು ಬರಬೇಕಾದ್ರೆ ಗಿರಿ ವೆಂಕಟ್ ಅವರಿಗೆ ಅದೇ ಹೇಳ್ತಾ ಇದ್ದೆ, ಹಿಂದೆ ಚಲಿಸುವ ರಂಗಮಂದಿರ ಬರ್ತಿತ್ತು ಗುಬ್ಬಿ ಕಂಪನಿಯಲ್ಲಿ ಹಿಂದಿತ್ತಂತೆ, ಆಮೇಲೆ ಕಮತಗಿ ಕಂಪನಿಯಲ್ಲೆಲ್ಲ ಬಂತು. ಅಂದ್ರೆ ಸಾಮಾನ್ಯವಾಗಿ ಒಂದು ಸೀನ್ ಆದ್ಮೇಲೆ ನಾಟಕ ಕಂಪನಿಯಲ್ಲಿ ಲೈಟ್ ಆಫ್ ಆದ ಕೂಡಲೇ ಪರದೆ ಬಂದು ಅಲ್ಲೇ ಹೊಸ ಸೀನ್ ತಯಾರಾಗ್ತದೆ. ಚಲಿಸುವ ರಂಗಮಂಚ ಹಂಗಲ್ಲ, ಅದು ರಿವಾಲ್ವಿಂಗ್ ಥಿಯೇಟರ್, ಅದು ಸ್ಟೇಜ್. ಒಂದು ಸೀನ್ ಮುಗಿದ ತಕ್ಷಣ ಜನ ನೋಡ್ತಿದ್ದಂಗೆ ಗಡಗಡ ಗಡಗಡ ಅಂತ ನೆಕ್ಸ್ಟ್ ಸೀನು ಚಲಿಸಿಕೊಂಡು ಬರ್ತದೆ. ಸಡನ್ಲಿ ಚೇಂಜ್, ಟ್ರಾನ್ಸ್ಫರ್ ಸೀನ್ರಿ. ಇಲ್ಲಿ ಬೇರೆ ಸೀನ್ ಇರ್ತದೆ, ಅದು ಒಳಗಡೆ ಹೋಗ್ಬಿಡ್ತದೆ. ನಮ್ಮ ಕಾಲ ಆ ಥರ ಒಂದು ಸರ್ಕ್ಯುಲೇಟಿಂಗ್ ಸ್ಟೇಜ್ ಥರ ಸಡನ್ ಆಗಿ ಹೊಸದಾದಂಥ ಒಂದು ಜಾಗಕ್ಕೆ ಬಂದಿದ್ದು. ನಾನು ಶಶಿಕಲಾ ಅವರು ಮಾತಾಡುವಾಗ ಪದಾರ್ಥ ಚಿಂತಾಮಣಿ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಅನಿಸ್ತಿತ್ತು. ಇಂಗ್ಲಿಷ್ ಹಾಡನ್ನು ಕನ್ನಡದಲ್ಲಿ ಟೈಪ್ ಮಾಡಿಕೊಂಡು ಹಾಡುವಂಥ ಒಂದು ಹೊಸ ಕನ್ನಡ, ಹೊಸ ಜನಾಂಗದ ಕಾಲದಲ್ಲಿ ಪದಾರ್ಥ ಚಿಂತಾಮಣಿ, ಇದ್ರ ವ್ಯಾಲ್ಯೂನ ಅವ್ರಿಗೆ ಹೇಗೆ ಹೇಳೋದಪ್ಪ? ಆ ತಹತಃ, ಆ ತುಡಿತ. ಈಗ ನಾನು ಹಾಡು ಬರೀತೇನೆ ಸಿನಿಮಾಕ್ಕೆ, ಹೌದು ಅದು ಬೇರೆ, ನನ್ನ ಉಪಜೀವನಕ್ಕೆ ನಾನು ಮಾಡ್ತೇನೆ. ಅತ್ಯಂತ ಸರಳ ಪದಗಳಲ್ಲೇ ಬರಿಬೇಕಾಗುತ್ತೆ ಸಿನಿಮಾ ಹಾಡುಗಳನ್ನು. ಅಲ್ಲಿ ಕಷ್ಟ ಹೆವಿ ಪದಗಳನ್ನು ಬರೆಯೋಕ್ಕಾಗಲ್ಲ, ಯಾಕಂದ್ರೆ ಹಾಡೋಕ್ಕಾಗಲ್ಲ ಮತ್ತು ಜನಕ್ಕೆ ತಲುಪಬೇಕು, ಸರಳವಾಗಿ ತಲುಪಬೇಕು. ಅಷ್ಟು ಸರಳವಾದ ಪದಗಳನ್ನು ಬರೆದಿದ್ರೂ ಕೂಡ ಆ ಪದ ಕೂಡ ಕಷ್ಟ ಅಂತ ಕೆಲವೊಂದ್ಸಲ ನಿರ್ದೇಶಕರು, ಕೆಲವೊಂಥರ ಗಾಯಕರು, ಕೆಲವೊಂಥರ ಸಂಗೀತ ನಿರ್ದೇಶಕರು ನನಗೆ ಕಾಲ್ ಮಾಡಿ, ಸರ್ ಇದು ಸ್ವಲ್ಪ ಕಷ್ಟ, ನಿಟ್ಟುಸಿರು ಕಷ್ಟ ಸರ್, ಹಾಡೋಕ್ಕಾಗಲ್ಲ, ಹಾಡಿದ್ರೆ ಹಾಡುವನ್ನೇ ನಿಟ್ಟುಸಿರು ಬಿಡಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ, ಯಾಕಂದ್ರೆ ಅದರ ಡಿಮಾಂಡೇ ಬೇರೆ. ಸೊ ಇದ್ದಲ್ಲಿ ನನಗೆ ಸಡನ್ ಆಗಿ ಒಂದು ರೀತಿ ಒಳಗಡೆ ಅಂತ ಇವ್ರದ್ದೆಲ್ಲ ಕೆಲಸ ಅದೆಂತ ಅದ್ಭುತವಾದ ಕೆಲಸ. ಆಮೇಲೆ ಶಶಿಕಲಾ ಮೇಡಮ್ ಅವರೇ ನೀವು ಹೇಳಿದ್ದು ಕರೆಕ್ಟು. ತೇಜಸ್ವಿ ವಾಸ್ ಮ್ಯಾಡ್ ಆಫ್ಟರ್ ಕಸ್ತೂರಿ. ತೇಜಸ್ವಿ ಅವರು ಯಾವತ್ತೂ ಕಸ್ತೂರಿ ಬಗ್ಗೆ ಮಾತಾಡ್ತಾರೆ. ಅವರು ಯಾವುದೇ ಇಂಟರ್ವ್ಯೂಲ್ ಹೋದ್ರು ಕೂಡ ಅವರಲ್ಲಿ ಈ ರೀತಿಯ ಅಂದರೆ ಹ್ಯೂಮನ್ ಇಂಟ್ರೆಸ್ಟ್, ಬಯೋಲಾಜಿಕಲ್ ಅಥವಾ ಸೈಂಟಿಫಿಕ್ ಸ್ಟೋರಿಗಳ ಬಗ್ಗೆ ಕುತೂಹಲ ಹುಟ್ಟಿದ್ದೇ ಕಸ್ತೂರಿ. ಸೊ ನಿಮ್ಮ ಊರೇ ತುಂಬ ಕರೆಕ್ಟ್ ಆಗಿದೆ. ಹಾಗೆ ನಾವು ಮಾತಾಡಿದಾಗೆಲ್ಲ ಹೇಳ್ತಿದ್ರು ಕಸ್ತೂರಿ ನೋಡ್ರ ಕಣಯ್ಯ ಅವರು ಆ ಕಾಲದಲ್ಲಿ ಅದು ಹೆಂಗೆ ಮಾಡಿದ್ರು. ಈಗ ನಮಗೆ ಗೂಗಲ್ ಇದೆ, ಅದಿದೆ. ಆ ಕಾಲದಲ್ಲಿ ಕೂತ್ಕೊಂಡು ಅವ್ರು ಹೇಗೆ ಮಾಡಿದ್ರು. ಆಮೇಲೆ ಅವರು ಆ ಕಾಲದಲ್ಲಿ ನಮ್ಮ ತಂದೆಯವರಿಂದ ವಿಶ್ವದ ಆಖ್ಯಾಯಿಕೆಗಳನ್ನು ಅಂತ ಒಂದು ಸೀರೀಸೇ ಬಳಸಿದ್ರು ಕಸ್ತೂರಿಲಿ. ಉದಾಹರಣೆಗೆ ನಮಗೆ ಟ್ರೋಜನ್ ಕುದುರೆಯಂತೆ ಅಂತ ಎಲ್ಲ ಓದ್ಬಿಡ್ತೀವಿ. ಟ್ರೋಜನ್ ಕುದುರೆ ಅಂದ್ರೆ ಏನು ಗೊತ್ತಿಲ್ಲ, ಅದೊಂದು ಮಿತ್ ಇರ್ಬೋದು, ಅಥವಾ ಅದು ಯಾವುದೋ ಒಂದು ದಂತಕಥೆ ಇರ್ಬೋದು, ಅಥವಾ ಏನೋ ಪೆಂಡೋರಾಸ್ ಬಾಕ್ಸ್ ಅಂದ್ಬಿಡ್ತೀವಿ. ಪೆಂಡೋರಾಸ್ ಬಾಕ್ಸ್ ಅಂದ್ರೆ ಏನು, ಅದು ಒರಿಜಿನಲ್ ಕಥೆ ಏನು, ಆ ರೀತಿಯ 18 ಕಥಾನಕಗಳನ್ನು ಗೌರೀಶ್ವರಿಂದ ಬಳಸಿದ್ದಾರೆ. ಪೆಂಡೋರಾಸ್ ಬಾಕ್ಸ್ ಅಂದ್ರೆ ಏನು, ವಿಲಿಯಂ ಟೆಲ್ ಅಂದ್ರೆ ಏನು, ಟ್ರೋಜನ್ ಕುದುರೆ ಅಂದ್ರೆ ಏನು, ತುಂಬಾ ಇದೆ, 18-20 ಇದೆ. ಅದು ಇತ್ತೀಚೆಗೆ ಕುವೆಂಪು ಭಾಷಾ ಭಾರತಿಯಿಂದ ಅದು ಪ್ರಕಟ ಆಗಿ ಬಂದಿದೆ, ಬಿಳಿ ಕೊಕ್ಕರೆ ಮತ್ತು ಇತರ ಕಥೆಗಳು ಅಂತ. ಈ ರೀತಿಯ ಒಂದು ದೂರಾಲೋಚನೆ. ಅವ್ರು ಹೇಳಿದಾಗೆ ಜನಕ್ಕೆ ಏನು ಬೇಕು, ನಾನು ಮಾಡಿದ್ದು ಕೊಡೋದಿಲ್ಲ, ಇವರಿಗೆ ಏನು ಬೇಕಪ್ಪ, ಇವರಿಗೇನೆ ಎಂಟರ್ಟೈನ್ಮೆಂಟಿಗಲ್ಲ, ವಿಕಾಸಕ್ಕೆ ಒಂದು ಹೋಲಿಸ್ಟಿಕ್ ಆದಂಥ ಒಂದು ವಿಷನ್. ಸೈನ್ಸ್ ಬೇಕು, ಸಮಾಜ ಬೇಕು. ಸಮಾಜ ಅನ್ನೋದೇ ಅವ್ರ ಕಣ್ಣೆದುರಿಗಿದ್ದದ್ದು. ನಾನು ಧಾರವಾಡದಲ್ಲಿ ಓದ್ತಿದ್ದಾಗ ಸಿನಿಮಾ ನೋಡ್ಲಿಕ್ಕೆ ಹುಬ್ಬಳ್ಳಿಗೆ ಹೋಗ್ತಿದ್ವಿ ನಾವು, ಯಾಕೆಂದ್ರೆ ಧಾರವಾಡದಲ್ಲಿ 2 ಥಿಯೇಟರು, ಹುಬ್ಬಳ್ಳಿಯಲ್ಲಿ 10-15 ಥಿಯೇಟರ್ ಇತ್ತು. ಸೊ ನಾವು ಸಿನಿಮಾ ನೋಡ್ಲಿಕ್ಕೆ ಹೋದಾಗಲೇ ಮಲ್ಲಿಕಾರ್ಜುನ್ ಥಿಯೇಟರ್ ಪಕ್ಕ ಸಂಯುಕ್ತ ಕರ್ನಾಟಕದ ಆಫೀಸ್. ಅಲ್ಲಿ ಹೋದಾಗೆಲ್ಲ ನಾವು ಸಂಯುಕ್ತ ಕರ್ನಾಟಕ ಆಫೀಸ್ ನೋಡೋದು, ಏನೋ ಒಂದು
ಯಾಕಂದ್ರೆ ನಾವು ಬರೆದಿರೋ ಕವಿತೆ ಪ್ರಿಂಟ್ ಮಾಡಿದ್ದದು, ನಾವು ಬರೆದ ಕಥೆಯಲ್ಲಿ ಕರ್ಮೀಡದಲ್ಲಿ ಬಂದಿತ್ತು. ಈ ನಮ್ಮ ಲೇಖಕರಿಗೆ ಪತ್ರಿಕೆ ಆಫೀಸ್ ಅಂದರೆ ನಮ್ಮ ಮಕ್ಕಳು ಹುಟ್ಟಿದ ಹೆರಿಗೆ ಮನೆ ನೋಡ್ದಂಗೆ. ಈ ನಮ್ಮ ಹಾಸ್ಪಿಟ್ಲು ದಾಟುವಾಗ ನಮ್ಮ ತಾಯಿ ಹೇಳ್ತಲ್ಲ, ನೀ ಇಲ್ಲೇ ಹುಟ್ಟಿದ್ದೆ, ಅಥವಾ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ ನೀ ಇಲ್ಲೇ ಹುಟ್ಟಿದ್ದೆ. ಈಗ ಶಾಪಿಂಗ್ ಮಾಲ್ ಆಗಿರ್ತದೆ, ಬಟ್ ಮೊದಲು ಆಸ್ಪತ್ರೆ ಇತ್ತು. ಸೊ ಈ ಥರ ದ ಚೇಂಜಿಂಗ್ ಟೈಮ್ಸ್. ಸೊ ಬಟ್ ಆ ಒಂದು ಮ್ಯಾಜಿಕ್ ಈಗ ಕಲ್ಗುಡಿಯವರ ಹತ್ರ ಹೇಳ್ತಾ ಇದ್ದೆ, ನಾವು ಧಾರವಾಡಕ್ಕೆ ಹೋದಾಗೆಲ್ಲ ಬಹಳ ಖುಷಿ ಆಗುತ್ತೆ ನಮಗೆ. ಧಾರವಾಡದ ಜೊತೆಗೆ ಏನೋ ಒಂದಿದೆ, ಧಾರವಾಡ ಸತ್ವಾನಿ, ಧಾರವಾಡ ತತ್ವಾನಿ ಏನೋ ಇದೆ. ಆದ್ರೆ ಅಲ್ಲಿಯವರಿಗೆ ಅದು ಅನಿಸ್ತಿರುವುದಿಲ್ಲ. ಅವರು ಧಾರವಾಡ ಮೊದಲಂಗಿಲ್ರಿ, ಧಾರವಾಡ ಮೊದಲಂಗಿಲ್ರಿ ಅಂತಿರ್ತಾರೆ. ಆಕ್ಚುಲಿ ಮೊದಲಂಗೆ ಇಲ್ದಿದ್ದು ನಾವು. ಸಿಂಪಲ್ ಅದು. ಯಾಕಂದ್ರೆ ಯಾವುದೇ ಒಂದು ಜಾಗಕ್ಕೆ ಅದರದ್ದೇ ಆದ ಒಂದು ಆತ್ಮ ಇರ್ತದೆ. ಅದು ಬರೀ ಫಿಸಿಕ್ಯಾಲಿಟಿ ಅಲ್ಲ, ಅದಕ್ಕೊಂದು ಆತ್ಮ ಇರ್ತದೆ. ಅದರ ಜೊತೆ ಒಂದ್ಸಲ ನಿಮ್ಗೆ ಸಂಪರ್ಕ ಆಯಿತು, ಮುಗೀತದೆ. ಅದು 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 ಶಾಶ್ವತ. ಸೊ ನಾವು ಅಲ್ಲಿ ಹೋಗಿ ನಾನು ಪಾವೆಮ್ಮವರನ್ನು ಭೇಟಿಯಾಗಿದ್ದೀನಿ. ಅವರು ಭೇಟಿಯಾದಾಗ ಎಲ್ಲರೂ ಯಾವಾಗಲೂ ಅವ್ರು ಯಾವತ್ತೂ ನೀನೇನು ಬರಿತಿದೀಯಾ ಅದು ಹಿಂಗೆ ಏನಿಲ್ಲ, ಅವರು ಆ ಕಾಲದ ಪ್ರಚಲಿತವಾದ ಸಮಸ್ಯೆ ಇಟ್ಕೊಂಡ್ರೆ ಮಾತಾಡ್ತಿದ್ರು. ಯಾವುದೋ ವಿದ್ಯಾರ್ಥಿಗಳ ಮುಷ್ಕರ ಕರ್ನಾಟಕ ಯೂನಿವರ್ಸಿಟಿಲಿ ಆಗಿದ್ದಾಗ ಅದೇನು, ಯಾಕೆ, ಎಂಥದ್ದು ಅಂತ ಕೇಳ್ಕೊಂಡೆ ಮಾತಾಡ್ತಿದ್ರು. ಬಹಳ ಇಂಟ್ರೆಸ್ಟಿಂಗ್ ಅದು. ಆಮೇಲೆ ನಾನು ಅವ್ರಿಗೆ ಕವಿತೆ ಬರೆದು ಕಳಿಸ್ತಿದ್ದೆ ಆಗಾಗ. ಸೊ ಒಂದು ಸಲ ಕಳಿಸಿದಾಗ ನನಗೆ ಬರೀಲಿಲ್ಲ ಅವರು, ನನ್ನ ಗೌರೀಶ್ವರಿಗೆ ಬರೆದ್ರು, ನಿಮ್ಮ ಮಗನಿಗೂ ರೋಗ ಆದಂತಿದೆ ಅಂತ. ಕವಿತೆ ಬರೆಯೋ ರೋಗ ಅಂದರೆ ಅದು ನಿನ್ನೆ ನಾನು ಈ ಪಾವೇನು ಕಸ್ತೂರಿ ಪುಸ್ತಕದಲ್ಲಿ ನೋಡಿದೆ. ಎಲ್ಲ ಕಡೆಗೂ ಅವರು ಬರೆಯೋದಕ್ಕೆ ಆ ರೀತಿ ಯೂಸ್ ಮಾಡ್ತಾರೆ. ಅವರಿಗೂ ಬರೆಯುವ ದುರಭ್ಯಾಸ ಇತ್ತು. ಹೀಗೆ ಯಾರೋ ಕರ್ನಾಟಕದಲ್ಲಿ ಅವರು ಶಾಲೆಯಲ್ಲಿದ್ದಾಗ ಬರೀತಿದ್ರಂತೆ ಪದ್ಯ. ಪಾಪ ಯಾವ ಮೇಷ್ಟ್ರು ಎನ್ಕರೇಜ್ ಮಾಡಲಿಲ್ಲ ಅವರನ್ನ, ಯಾಕೋ ಗೊತ್ತಿಲ್ಲ. ಆದರೆ ಕೊರಡಕಲ್ ಶ್ರೀನಿವಾಸರಾಯರು ಅಲ್ಲಿ ಮೇಷ್ಟ್ರಾಗಿದ್ರು, ಅವರು ಎನ್ಕರೇಜ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೂ ಬರೆಯುವ ದುರಭ್ಯಾಸ ಇತ್ತು ಅಂತ. ಅಂದ್ರೆ ಮೇಷ್ಟ್ರಿಗೂ ದುರಭ್ಯಾಸ ಇದ್ದರೆ ಶಿಷ್ಯರಿಗೆ ಎಷ್ಟು ಸಲ ಆಗ್ತದೆ ಅನ್ನುವಂಥ ಒಂದು ಪಾಯಿಂಟ್. ಆಗ ನನಗೆ ಎಕ್ಕುಂಡಿ ಅವರ ಒಂದು ಪದ್ಯ ನೆನಪಾಯಿತು, ಸಂಪಿಗೆ ಗಿಡದ ಮೇಲೆ ಕೂತ ಹುಡುಗ ಅಂತ. ನನ್ನ ತುಂಬ ಇಷ್ಟದ ಕವಿತೆ. ಎಕ್ಕುಂಡಿಯವರು ಬಗ್ಗಿಕೊಳ್ಳಿ ಶಾಲೆಯಲ್ಲಿದ್ದರು. ಎಕ್ಕುಂಡಿಯವರು ಪಾಠ ಮಾಡ್ತಿದ್ದಾಗ ಹಾಜರಿ ತಗೊಂಡಿದ್ದಾರೆ, ಒಬ್ಬ ಹುಡುಗ ಬಂದಿಲ್ಲ. ಅದರ ಕಾಂಟ್ಯಾಕ್ಟ್ ಹೇಳ್ತಿದ್ದೀನಿ. ಆಮೇಲೆ ಅವರು ಕಿಟಕಿಯಿಂದ ನೋಡ್ತಾರೆ, ಹೊರಗಡೆ ಶಾಲೆಯ ಕಾಂಪೌಂಡಲ್ಲಿ ಒಂದು ಸಂಪಿಗೆ ಮರ ಇದೆ, ಗಿಡ ಇದೆ. ಆ ಎಬ್ಸೆಂಟ್ ಇರೋ ಹುಡುಗ ಸಂಪಿಗೆ ಮರದ ಮೇಲೆ ಕೂತಿದ್ದಾನೆ. ಇವರಿಗೆ ಅವನ ಬಗ್ಗೆ ಹೊಟ್ಟೆ ಕಿಚ್ಚಾಗ್ತದೆ. ಶಿಕ್ಷಕನಿಗೆ ಕ್ಲಾಸಿಗೆ ಬರದೆ ಸಂಪಿಗೆ ಮರದ ಮೇಲೆ ಕೂತು ಆಟ ಆಡ್ತಾ ಇರೋ ಹುಡುಗನನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತದೆ, ಒಂದು ಸಂಪಿಗೆ ಮರದ ಮೇಲೆ ಕೂತು. ಸೊ ಈ ರೀತಿಯ ಒಂದು ವಿಶಿಷ್ಟವಾದ ಒಂದು ಎಲಿಮೆಂಟು ಅವರ ಇದರಲ್ಲಿತ್ತು. ಆಮೇಲೆ ಅವರು ಮತ್ತೊಂದು ನಾವು ನೋಡ್ತೇವೆ, ಅದು ಕರೆಕ್ಟು. ಏನು ಅಂದರೆ ಒಳ್ಳೆ ಟ್ಯಾಲೆಂಟೆಡ್ ಪ್ರತಿಭಾವಂತರಾದ ಸ್ವತಂತ್ರ ಲೇಖಕರಾಗಿ ಏನೋ ಮಾಡಬಹುದಾಗಿದ್ದವರೆಲ್ಲ ಪತ್ರಿಕೋದ್ಯಮಕ್ಕೆ ಹೋದ ತಕ್ಷಣವೇ ಅವ್ರಿಗೆ ಗೇರ್ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕಾಗ್ತದೆ. ಅವರು ತಮ್ಮ ಬಗ್ಗೆ ಮಾಡಿದ್ರೆ ಅದು ಲೋಕೋಪಯೋಗಿ ಇಲಾಖೆಯ ಒಂದು ಕಾರ್ಯಕರ್ತರಾಗ್ಬಿಡ್ತಾರೆ ಅವರು. ನೋಡಿ, ಕನ್ನಡದಲ್ಲಿ ಜಿ ಎಸ್ ಸದಾಶಿವ, ಈಶ್ವರಯ್ಯ, ಗೋಪಾಲಕೃಷ್ಣ ಮಧ್ಯಸ್ಥ, ಒಬ್ಬರಿಗಿಂತ ಒಬ್ಬರು ಲೇಖಕರು. ಅವರು ಪತ್ರಿಕೆ ಸೇರಿದ ತಕ್ಷಣನೇ, ಇವನ್ ಲಕ್ಷ್ಮಣ ಕೊಡಸೆ, ಎಷ್ಟು ಜನ ಇದ್ದಾರೆ. ಅವರು ಪತ್ರಿಕಾಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ಹೋಗೋ ಮೊದಲು ತುಂಬ ಕಥೆಗಳನ್ನು ಬರೆದಿರ್ತಾರೆ, ಕಾದಂಬರಿ ಬರೆದಿರ್ತಾರೆ. ಅಲ್ಲಿ ಹೋದ ನಂತರ ಪಾಪ ಅದೇನೋ ಅವರಿಗೆ ಅದು ಮತ್ತೆ ಅದು ಮನೆಗೆ ಬಂದ್ಮೇಲೆ ಮತ್ತೆ ಆ ಅಕ್ಷರಗಳ ಸಹವಾಸವೇ ಬೇಡ ಅನಿಸ್ತದೆ ಅವರಿಗೆ, ಏನೋ ಗೊತ್ತಿಲ್ಲ. ಅವರ ಬರವಣಿಗೆ ಕುಂಠಿತವಾಗಿಬಿಡ್ತದೆ. ಆ ರೀತಿ ಪಾವೆಮ್ ಅವರು ಮನಸ್ಸು ಅಂದರೆ ಪತ್ರಿಕೋದ್ಯಮಕ್ಕೆ ಹೋಗ್ತಿದ್ದರೆ ಏನಾಗ್ತಿತ್ತು ಅಂತ ವಿಚಾರ ಮಾಡಿದ್ರೆ ಅದು ಬೇರೆನೇ ವಿಷಯ ಆಗ್ತದೆ ಅಂತ ಅನಿಸ್ತದೆ ನನಗೆ. ನಾನು ಹೀಗೆ ಮಾತಾಡ್ತಾ ಹೋದರೆ ಗೊತ್ತಾಗೋದಿಲ್ಲ, ಹಾಗಾಗಿ ನಾನೇನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅದು ನೋಡ್ಕೊಂಡು ಹೋಗ್ತೀನಿ. ಆಮೇಲೆ ಶಂಭ ಇವರ ಬಗ್ಗೆ ಹೇಳಿದ ಒಂದು ಮಾತಿದೆ, ಬಹಳ ಚೆನ್ನಾಗಿದೆ. ಒಂದೇ ಸಾಲು ಅದು. ಯಾಕಂದರೆ ಶಂಭ ಮತ್ತು ಅವರದ್ದು ಸಿಕ್ಕಾಪಟ್ಟೆ ಸಂಬಂಧ. ನಮ್ಮ ಗೌರೀಶ್ ಕಾಯ್ಕಿಣಿ ಅವ್ರದ್ದು ಕೂಡ ಅಷ್ಟೇ. ಅದು ಇದು ಎಲ್ಲೋ ರವಿ ಬೆಳಗೆರೆ ಹೇಳಿದಾರೋ ಅಥವಾ ಎಲ್ಲೋ ಬರೆದಿದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರವಿ ಬೆಳಗೆರೆ ಸಂಯುಕ್ತ ಕರ್ನಾಟಕದಲ್ಲಿ ಕೆಲವು ದಿವಸ ಕೆಲಸ ಮಾಡಿದ್ರು. ಆಗ ಶಂಭಾದಿಂದ ಅಲ್ಲಿ ಕರ್ಮವೀರ ಆಫೀಸಿಗೆ ಕಾಲ್ ಬಂದಿದೆ. ಪಾವೆಮಾಚಾರ್ಯ ಆಗೆಲ್ಲ ಇದೆಲ್ಲ ಕರಿ ಫೋನು. ಸೊ ಅದು ಯಾವುದೋ ಫೋನ್ ಬಂತು, ಎತ್ಕೊಳ್ಳೆ ಆ ಕಡೆ ನೋಡ್ಕೊಳ್ಳೆ ರವಿ ಬೆಳಗೆರೆ ಎತ್ತಿದ್ದಾನೆ. ಆ ಕಡೆ ಯಾರು ಕೇಳಿದ್ರೆ ಇವರು ಪಾವೆಮ್ ಇದ್ದಾರಾ ಅಂತ ಕೇಳಿದ್ದಾರೆ, ಪಾವೆಮ್ ಬಂದಿದ್ದಾರಾ ಅಂತ ಕೇಳಿದ್ದಾರೆ. ಇಲ್ಲ, ಇನ್ನೂ ಬಂದಿಲ್ಲ ಸರ್, ಈಗೇನೋ ಬರೋ ಹೊತ್ತಾಯಿತು ಅಂತ. ನೀವ್ಯಾರು ಮಾತಾಡೋದು ಅಂತ ಇವ್ರು ಕೇಳಿದ್ರೆ, ನಾನು ಶಂಭ ಮಾತಾಡೋದು ಅಂತ ಹೇಳಿದ್ರೆ. ಆಗ ಇವ್ರು ಕಂಗಾಲಾಗ್ಬಿಟ್ಟು, ಸರ್ ಏನು ಹೇಳಬೇಕಾಗಿತ್ತು ಅವರಿಗೆ ಅಂತ.
ಏನಿಲ್ಲ, ಹಾವು ಬಂದಿದೆ, ಹಾವು ಬಂದಿದೆ ಅಂತ ಹೇಳಿ ಫೋನ್ ಇಟ್ಟು. ಇದು ಕಂಗಾಲು ಪರಿಸ್ಥಿತಿ. ಈಗ ಶಂಭಾಜಿ ಜೋಶಿ ಅವರು ಧಾರವಾಡದಲ್ಲಿರ್ತಾರೆ, ಇಲ್ಲಿ ಹುಬ್ಬಳ್ಳಿಗೆ ಫೋನ್ ಮಾಡಿದ್ದಾರೆ, ಹಾವು ಬಂದಿದೆ ಅಂತ ಫೋನ್ ಮಾಡಿದ್ದಾರೆ. ಈಗ ಅವ್ರ ಮನೇಲಿ ಹಾವು ಬಂದಿರ್ಬೋದು, ಅದು ಏನು ಮಾಡೋದು, ಇವ್ರಿಗೆ ಟೆನ್ಷನ್ ಅಲ್ಲೇ ಏನು ಮಾಡಬೇಕು ಅಂತ ಹೇಳಿ. ಆಮೇಲೆ ಅಷ್ಟೊತ್ತಿಗೆ ಬಂದರು, ಪಾವೆಮ್ಮವ್ರು ಬಂದರು. ಬಂದ ತಕ್ಷಣ ಏನು ಅಂತ ಹೇಳ್ಕೊಂಡ್ರೆ, ಹಿಂಗೆ ಸರ್ ಶಂಭಾ ಅವ್ರ ಮನೆಯಲ್ಲಿ ಹಾವು ಬಂದಿರಂತೆ, ಏನು ಮಾಡೋದು, ಅಲ್ಲಿ ಯಾರಿಗಾದ್ರೂ ಫೋನ್ ಮಾಡೋದು ಅಥವಾ ನಾವು ಹೋಗೋದು? ಇವ್ರು ನಗಲಿಕ್ಷಣ, ಇಲ್ಲಪ್ಪ, ಅದು ನಾವು ಋಗ್ವೇದದಲ್ಲಿ ನಾಗ ಬಂದಿದೆಯೋ ಹಾವಿದೆಯೋ ಇಲ್ವೋ ಅಂತ ನಿನ್ನೆ ಚರ್ಚೆ ಮಾಡ್ತಾ ಇದ್ವಿ. ಅದು ನಾಗ ಪ್ರತಿಮಾ ಏನೋ ಅವ್ರದ್ದು ಒಂದು ಚಾಪ್ಟರ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾತ್ರಿ ತುಂಬಾ ಹೊತ್ತಿನವರೆಗೆ ಮಾತಾಡಿದ್ವಿ, ಅದು ಬಗೆಹರಿಲಿಲ್ಲ. ಅವ್ರು ಮತ್ತೆ ನಾನು ನೋಡಿ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು. ಸೊ ಋಗ್ವೇದದಲ್ಲೂ ಹಾವು ಬಂದಿದೆ ಅಂತ ಹೇಳಿದ್ರು ಅವರಷ್ಟೇ ಅಂತ. ಸೊ ಇಷ್ಟರ ಮಟ್ಟಿಗೆ ಅವರ ಒಂದು ಕಮ್ಯುನಿಕೇಶನ್ ಅದು ಇದು ದಟ್ಸ್ ವಾಟ್. ಅದೊಂದು ಸತ್ಯಾರ್ಥಿಗಳು ಇವರೆಲ್ಲ. ನಾವು ಅದನ್ನು ಜ್ಞಾನ ಅಂದ್ಕೊಳ್ಳೋದು ಬಹಳ ತುಂಬಾ ಸರಳೀಕೃತ ಮಾಡಿಬಿಟ್ಟಿದ್ದೀವಿ. ಈಗಂತೂ ಇನ್ಫಾರ್ಮೇಶನ್ ಇಸ್ ಮಿಸ್ಟೇಕನ್ ಫಾರ್ ನಾಲೆಜ್. ಅದು ಬರೀ ಜ್ಞಾನ ಅಂದ್ರೆ ಹಂಗಲ್ಲ. ಅದು ಜ್ಞಾನ ಅನ್ನೋದು ಅರಿವಾಗುವ ಒಂದು ಪಾಕದಲ್ಲಿ ಇರಬೇಕು. ಅದು ಈಗ ಕುವೆಂಪು ಅವರು ಹೇಳಿದ್ದಾರೆ, ಜೀವನವೆಂಬುದು ಹೂವಿನ ಬೀಡು, ಕವಿಯದೆ ಹೆಜ್ಜೇನಿನ ಗೂಡು ಅಂತ ಹೇಳಿದ್ದಾರೆ. ಒಳ್ಳೆ ಮೆಟಫರ್ ಅದು. ಯಾಕಂದ್ರೆ ಈ ಜೇನು ತಯಾರಾಗೋದು ಎಲ್ಲ ಹೂವುಗಳಿಂದ ಮಕರಂದ ಶೇಖರಣೆಯಾಗಿ. ಹೀಗೆ ಹೇಳಿ ಸೈಂಟಿಸ್ಟ್ ಏನ್ ಮಾಡಿದ್ರು, ಒಂದ್ಸಲ ಸಿರಿಂಜ್ ತಗೊಂಡು ಎಲ್ಲ ಹೂವಿಂದ ಮಕರಂದವನ್ನು ತೆಗೆದು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿ ಇಟ್ಟರು. ಅದು ಅರ್ಧ ತಾಸಿನಲ್ಲಿ ಹಾಳಾಗ್ಬೇಕು. ಸೊ ಜೇನು, ಆ ಮಕರಂದ ಯಾವಾಗ ಜೇನಾಗ್ತದೆ ಅಂತಂದ್ರೆ, ಅದು ಆ ಜೇನು ಹುಳದ ಒಳಗೆ, ಜೇನು ಹುಳ ಅದನ್ನು ಗ್ರಹಿಸಿ ಆಮೇಲೆ ಅದನ್ನು ಕಲೆಕ್ಟ್ ಮಾಡ್ತದೆ. ಅಂದ್ರೆ ಅದಕ್ಕೆ ಥೆರಪ್ಯೂಟಿಕ್ ವ್ಯಾಲ್ಯೂ ಆಗಲಿ, ಅದರ ತಾಳಿಕೆಯ ಗುಣ ಆಗಲಿ, ಅದರ ಒಂದು ಸತ್ವ ಆಗಲಿ ಬರೋದು ಅದು ಇಂಟರ್ನಲೈಸ್ ಮಾಡಿ ಮತ್ತೆ ಅದನ್ನು ಸ್ವೀಕರಿಸಿದ್ರಿಂದ. ಇನ್ಫಾರ್ಮೇಶನ್ ಕೂಡ ಹಾಗೆ. ಅದು ಜೇನಾಗಬೇಕು ಅಂತಂದ್ರೆ ಅದು ನಮ್ಮ ಅರಿವಾಗಬೇಕು. ಅದು ಅರಿವು ಅಂದ್ರೆ ಮತ್ತೇನೂ ಅಲ್ಲ, ಒಬ್ಬನೇ ಶಾಣೆ ಆಗೋದಲ್ರಿ ಅರಿವು ಅಂದ್ರೆ. ನಮ್ಮಲ್ಲಿ ಒಬ್ಬನೇ ಶಾಣೆ ಆಗೋದೇ ಅರಿವು ಅಂತ ಅಲ್ಲ. ಅರಿವು ಅಂದ್ರೆ ಕಲೆಕ್ಟಿವ್ ಇವಾಲ್ವಿಂಗ್. ಮೆಡಿಕಲ್ ಸೈನ್ಸು ಎಲ್ಲ ಸಬ್ಜೆಕ್ಟುಗಳು ವಿ ಹ್ಯಾವ್ ಕಮ್ ಎ ಲಾಂಗ್ ವೇ. ಎಷ್ಟೊಂದು ವರ್ಷಗಳಿಂದ ಬಂದಿದ್ದೀವಿ. ಇದಕ್ಕೊಂದು ಯಂಗ್ಸ್ಟರ್ಸ್ ಇದ್ದಾರೆ ಅಂತ ನಾನು ಹೇಳ್ತಿರೋದು. ನಿಮ್ಗೊಂದು ಒಳ್ಳೆಯ ಒಂದು ಇಮೇಜ್ ಕೊಡ್ತೀನಿ, ನಾನು ಒಂದು ಮೆಟಫರ್ ಕೊಡ್ತೀನಿ. ಉಳಿದವರಿಗೆಲ್ಲ ಗೊತ್ತು, ನಾನು ಹೇಳಿದ್ದೀನಿ ನಿಮಗೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಿರಲ್ವ ನೀವು? ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್, ಹಾವು ಮತ್ತು ಏಡಿ ಆಟ. ಇಟ್ಸ್ ಎ ಬಿಗ್ ಮೆಟಫರ್ ಫಾರ್ ಹ್ಯೂಮನ್ ಎವಲ್ಯೂಷನ್. ಒಂದು 100 ವರ್ಷಗಳ ಹಿಂದೆ ಎಜುಕೇಶನ್ ಇರಲಿಲ್ಲ, ಏನು ಇಲ್ಲಿ ಉಪಜೀವನ ಇರಲಿಲ್ಲ. ಹೆಣ್ಣಿಗಂತೂ ಎಜುಕೇಶನ್ ಇರಲಿಲ್ಲ, ಹೆಣ್ಣಿಗೆ ವಾಯ್ಸ್ ಇರಲಿಲ್ಲ. ಈ ಥರದ 100 ಹಾವುಗಳಿತ್ತು. ಆದರೆ ಕಾಲಕ್ರಮೇಣ ಒಂದು ಏಣಿ ಸಿಕ್ತು, ಎಜುಕೇಶನ್ ಬಂತು. ಇನ್ನೊಂದು ಏಣಿ ಸಿಕ್ತು, ದಾರ್ಶನಿಕರು ಬಂದರು. ಒಂದೊಂದು ಅವೇರ್ನೆಸ್ ಬಂದದ್ದು ಒಂದೊಂದು ಏಣಿ. ಶಂಕರಾಚಾರ್ಯ ಬಂದರು, ಬಸವಣ್ಣ ಬಂದರು, ಅಲ್ಲಮಪ್ರಭು ಬಂದರು, ವಿಜ್ಞಾನ ಬಂತು, ಸಹಜ ಮತ್ತು ಬೇರೆ ಬೇರೆ ಬಂತು. ಎಷ್ಟೊಂದು ಏಣಿಗಳು. ನಮ್ಗೆ ಎಲ್ಲೆಲ್ಲಿ ಹಾವು ಸಿಕ್ಕಿದೆಯಲ್ಲ, ಸ್ವಲ್ಪ ಕೆಳಗಡೆ ಹೋದ್ವಿ, ಮತ್ತೊಂದು ಏಣಿ ಸಿಕ್ತು, ಮತ್ತೆ ಸ್ವಲ್ಪ ಮೇಲೆ ಹೋದ್ವಿ. ಹೀಗೆ ಮಾಡಿ 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 ನಾವು ಇವರೆಲ್ಲ ಏಣಿಗಳು. ಪಾವೆಮಾಚಾರ್ಯ ಇರ್ಬೋದು, ದಿನಕರ ದೇಸಾಯಿ ಇರ್ಬೋದು, ಕನ್ನಡದ ನೀರು ಸಾಧಕರಿರ್ಬೋದು, ಸಂಗೀತ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಅವರವರ ರೀತಿಯಲ್ಲಿ ಪ್ರತಿಯೊಬ್ಬ ರೈತ ಇರ್ಬೋದು, ಎಲ್ಲ ಏಣಿಗಳು ನಮ್ಮನ್ನ ಮೇಲೆ ತಂದಿದ್ದಾರೆ. ಈಗೇನಾಗಿದೆ ಅಂದ್ರೆ, ಯಾವುದೇ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮಲ್ಲಿ 93, 98, 7 ಮನೆಯಲ್ಲಿ ಒಂದು ದೊಡ್ಡ ಏಣಿ ಇರ್ತದೆ, ದೊಡ್ಡ ಹಾವು ಇರ್ತದೆ. ಸೊ ನಮ್ಮ ಸಮಾಜವನ್ನ ಇವತ್ತು ಆ ಒಂದು ದೊಡ್ಡ ಹಾವು, ಮತೀಯತೆಯ ಹಾವು, ಮೌಢನಂಬಿಕೆಗಳ ಹಾವು, ಅಟ್ಟಹಾಸದ ಹಾವು, ಅಹಂಕಾರದ ಹಾವು, ದೈಹಿಕತೆಯ ಹಾವು, ಐಹಿಕತೆಯ ಹಾವು, ಅದು ಅಲ್ಲಿ ನಮ್ಮನ್ನ ನುಂಗೋಕೆ ರೆಡಿಯಾಗಿ ಕೂತಿದೆ. ಅದು ನಮ್ಮನ್ನು ನುಂಗಿದರೆ ನಾವು ವ್ಯಾಲ್ವಿಗೋ ಸ್ಟ್ರೇಟ್ ಅವೇ ಸ್ಟೋನ್ ಏಜಿಗೆ ಹೋಗ್ತೇವೆ. ಮತ್ತೆ ABCD ಶುರುವಾಗಬೇಕು, ಮತ್ತೆ 3 ವರ್ಷದಿಂದ ಹೋಗ್ಬೇಕು. ಸೊ ಅದು ವೆರಿ 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 ಅಲರ್ಟ್. ನಾವು ಮೈಂಡ್ಲೆಸ್ ಆಗಿ ಮೊಬೈಲಲ್ಲಿ ಬರುವಂಥ ಫಾರ್ವರ್ಡ್ಗಳನ್ನು ನಂಬೋದು, ಫಾರ್ವರ್ಡ್ಗಳನ್ನು ಪಾಸ್ ಮಾಡೋದು, ಮೈಂಡ್ಲೆಸ್ ಆದ ದ್ವೇಷ, ಮೈಂಡ್ಲೆಸ್ ಆದ ಅಸಹನೆ. ಅದೇನೋ ಒಂದು ಎರಡು ಹೊತ್ತಿನ ಊಟ ಗ್ಯಾರಂಟಿ ಇದ್ದವರು, ಸಂಡೇ ಪಾರ್ಟಿ ಗ್ಯಾರಂಟಿ ಇದ್ದವರು ಮನೇಲಿ ಕೂತ್ಕೊಂಡು ಆಡೋ ಆಟ, ಅದಕ್ಕೆ ಬಲಿಯಾಗುವವರು ಅಸಂಖ್ಯ ಅಮಾಯಕ ಸರಳ ಜನಜೀವನಗಳು. ಪಾವೆಮಾಚಾರ್ಯರು, ಶಿವರಾಮ ಕಾರಂತರು,
ಅವರು ಯಾವತ್ತೂ ಆ ಒಂದು ಅಮಾಯಕ ಎನಾನಿಮಸ್ ಜನ ಇದ್ದಾರಲ್ಲ, ಅದು ಸಾಮಾಜಿಕ ಋಣ ಅಂದ್ರೆ ಅದೇನೆ, ಬೇರೆ ಏನೂ ಅಲ್ಲ. ಸಾಮಾಜಿಕ ಋಣ ಅಂದ್ರೆ ಏನು? ಈಗ ನೀವೆಲ್ಲ ಬಟ್ಟೆ ಹಾಕೊಂಡಿದ್ದೀವಿ, ಎಷ್ಟೊಂದು ಸಂಗತಿಗಳಿವೆ ಮನೆಯಲ್ಲಿ. ಎಲ್ಲ ದಿನಸಿ ಸಾಮಾನು ತರ್ತೀರಿ, ಸೋಫಾ ತರ್ತೀರಿ, ಹೊಸ ಕಾರ್ ತರ್ತೀರಿ, ಮನೆಯಲ್ಲಿ ಉಪ್ಪಿನ ಡಬ್ಬಿ ಎಲ್ಲ ಅದೆಲ್ಲ ಎಲ್ಲಿಂದ ಬಂತು? ಅದು ಸಾವಿರಾರು ನೀತಿಗಳ ರೀತಿ ರಿವಾಜುಗಳ ನಂಬಿಕೆಗಳ ಜನ ಸೇರಿ ಮಾಡಿದ್ದದು. ಈಗ ನಾವು ತಿನ್ನೋ ಅಕ್ಕಿ ಅದು ಎಲ್ಲಿ ಬೆಳೀತು? ಅದು ಉತ್ತರ ಪ್ರದೇಶದಲ್ಲಿ ಬೆಳೀತೋ, ಹೈದರಾಬಾದಲ್ಲಿ ಬೆಳೀತೋ? ಈ ಶರ್ಟಿಗೆ ತಯಾರಾದ ಹತ್ತಿ, ಬಳಕೆ ಆದ ಹತ್ತಿ ಎಲ್ಲಿ ಬೆಳೀತು? ಇದು ಮತ್ತೆಲ್ಲೋ ಬೆಳೀತೋ? ಅಲ್ಲಿಂದ ಅದನ್ನು ಯಾರು ಟ್ರ್ಯಾಕ್ಟರ್ಲಿ ತಗೊಂಡು ಯಾರು ಫ್ಯಾಕ್ಟ್ರಿಗೆ ಹೋದರು? ಅಲ್ಲಿ ಯಾರು ಅದನ್ನು ನೇಯ್ದರು? ಯಾರು ಅದನ್ನು ಸ್ಟಿಚ್ ಮಾಡಿದ್ರು? ಅಲ್ಲಿಂದ ಯಾವ ಟ್ರಕ್ಕಲ್ಲಿ ಯಾವ ಡಿಪೋಗೆ ಬಂತು ಅದು? ಅಲ್ಲಿಂದ ನಮ್ಮ ಶಾಪಿಂಗ್ ಮಳಿಗೆಗೆ ಯಾರು ತಂದರು? ಅಲ್ಲಿ ಯಾರ್ಯಾರು ಸೇಲ್ಸ್ಕೊಂಡು ಅವ್ರು ನಮ್ಗೆ ಕೊಟ್ಟು. ಸಿ, ಅವರ್ ಎಂಟೈರ್ ಲೈಫ್ ಈಸ್ ಇಂಡೆಟೆಡ್ ಟು ಸೋ ಮೆನಿ ಎನಾನಿಮಸ್ ಕೋ ಟ್ರಾವೆಲರ್ಸ್. ಎಷ್ಟೊಂದು ಜನರ ಋಣದಲ್ಲಿ ನಾವಿರ್ತೀವಿ. ಆ ಎಚ್ಚರ, ಅದು ಸಾಮಾಜಿಕ ಋಣ. ಆ ಎಚ್ಚರದ ಸೆಲಿಬ್ರೇಷನ್ನೇ ಆರ್ಟ್ ಅಪ್ಲಿಫ್ಟರ್ಸ್. ಆ್ಯಂಡ್ ಅದು ನಮಗೆ ಇದನ್ನು ಎಹಸಾಸ್ ಕೊಡ್ತದೆ. ಅದು ನಾನು ಒಬ್ಬನೇ ಅಲ್ಲ, ಎಲ್ಲರ ಋಣದಲ್ಲಿ ನಾವಿದ್ದೇವೆ. ಇವತ್ತಿದ್ದೇವೆ, ನಾಳೆ ಇಲ್ಲ. ಪ್ರೀತಿಯಿಂದ ಬದುಕೋಣ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ದ್ವೇಷ, ಯಾಕಂದ್ರೆ ಈ ದ್ವೇಷ ಅನ್ನೋದು ಏನು ಗೊತ್ತಾ, ಅದೊಂದು ಪಾಯ್ಸನ್ ಇದ್ದಾಗಿದೆ. ನಾನು ಯಾರನ್ನಾದ್ರೂ ದ್ವೇಷ ಮಾಡಿದರೆ ಅದು ನನ್ನನ್ನೇ ಮೊದಲು ಸುಡುತ್ತದೆ, ಉಳಿದವರಿಗೇನು ಮಾಡೋದಿಲ್ಲ. ನನ್ನನ್ನು ಮೊದಲು ಸುಡುತ್ತದೆ ಅದು. ಏನು ಮುಡ್ತೀರಾ? 100 ವರ್ಷ ಬದುಕಿದವರು. ಅವ್ರಿಗೆ ಒಂದ್ಸಲ ಕೇಳಿದೆ, 100 ವರ್ಷ ಬದುಕಿದ್ರಿ ನೀವು ಸರ್? ನಾವು ಇಂಟರ್ವ್ಯೂ ಮಾಡುವಾಗ ಅವ್ರಿಗೆ ಕೇಳಿದೆ, ಸರ್ ನೀವು 100 ವರ್ಷದ ಬದುಕಿದ್ರೆ ನಿಮ್ಗೆ ಗುಟ್ಟೇನು ಅಂತ. ಅವ್ರು ಹೇಳಿದ್ರು, ಮತ್ತೇನಿಲ್ಲಪ್ಪ, ಯಾವ ಆಟೋದವನು ನನಗೆ ಹೊಡೆದಿಲ್ಲ, ಯಾವ ಸ್ಕೂಟರ್ದವನು ನನಗೆ ಹೊಡೆದಿಲ್ಲ. ಆದರೆ ಒಂದು ಮಾತು ಹೇಳಬಲ್ಲೆ, ನಾನು ಅವನು ಹೀಗೆ, ಇವನ ಹಾಗೆ ಅಂತ ಯಾರ ಬಗ್ಗೂ ನಾನು ಮಾತಾಡಿಕೊಂಡು ನನ್ನ ತಲೆ ಹಾಳು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ಆ ರೀತಿ ಅವರ ಬಗ್ಗೆ ಮಾತಾಡಿಕೊಂಡು ನನ್ನ ತಲೆ ಹಾಳು ಮಾಡ್ಕೊಳ್ಳುವಾಗ ಅವನೆಲ್ಲೋ ಮಸಾಲೆ ದೋಸೆ ತಿನ್ಕೊಂಡು ಹಾಯಾಗಿರ್ತಾನೆ. ಅಂದ್ರೆ ಅವನಿಗೆ ಮತ್ತು ಇದಕ್ಕೆ ಸಂಬಂಧವೇ ಇಲ್ಲ ಅಂತ. ಸೊ ಈ ಸಾಮಾಜಿಕ ಋಣ ಅನ್ನೋದು ಪಾವೆಂ ಅಂಥ ವ್ಯಕ್ತಿಗಳ ದೊಡ್ಡ ಮೌಲ್ಯ. ಅದು ನಮಗೆ ಅನುಕೂಲನೆ ಆಗಬೇಕು. ನಾವು ಸುಮ್ಮನೆ ಅವ್ರನ್ನ ಹಾಡಿ ಹೋಗ್ಲೋದಲ್ಲ. ವಾಟ್ ಫಾರ್? ಕೊನೆ ತನಕ ಅವರಿಗೆ ದುಡ್ಡು ಮಹತ್ವದಂತ ಅನಿಸ್ಲೇ ಇಲ್ಲ. ನಮ್ಮ ಕಾಲದಲ್ಲಿ ಯಾವ ಶಿಕ್ಷಕರದ್ದು ನೋಡಿ, ಅವ್ರ ಹತ್ರ ಸ್ಕೂಟರ್ ಬಿಡಿ, ಸೈಕಲ್ಲೂ ಇರಲಿಲ್ಲ. ನಮ್ಮೆಲ್ಲ ಶಿಕ್ಷಕರು ಬಾಡಿಗೆ ಮನೆಯಲ್ಲೇ ಇದ್ರು. ಬಟ್ ಅದೇನು ದೊಡ್ಡ ಒಂದು ಕೊರತೆ ಅಂತ ಅನಿಸ್ಲೇ ಇಲ್ಲ ನಮಗೆ. ಈಗ ಹಾಗಲ್ಲ. ಏನೋ ಕೆಲಸಕ್ಕೆ ಹೋದ ತಕ್ಷಣ ಫಸ್ಟ್ ಕಾರ್ ತಗೋಬೇಕು, EMI ಆಗಬೇಕು, ಮತ್ತೇನೋ ಆಗಬೇಕು, ಮತ್ತೆ ಇಡೀ ಆಯುಷ್ಯವನ್ನು ಬಾಡಿಗೆ ಮನೆಯಲ್ಲಿ ಕಳೆದಂತಹ ಮಿಲಿಯನ್ಸ್ ಜನ ನಮ್ಮ ಸಮಾಜವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮ ಪಾವೆಂ ಆಚಾರ್ಯರು ಅಂಥವ್ರು. ಎಷ್ಟೊಂದು ಕಷ್ಟದಲ್ಲಿ ಅವರು ಬದುಕನ್ನು ಕಳೆದಿದ್ದಾರೆ. ಅದನ್ನು ನಾವು ಜಾಸ್ತಿ ಮಾತಾಡೋಕೆ ಹೋದರೆ ಅದು ಪಿಟೀಲ್ ಕುಯ್ದಂಗೆ ಆಗ್ತದೆ. ಅದು ಡಿಗ್ನಿಟಿ ಅಲ್ಲ. ವಿ ಶುಡ್ ಸೆಲಿಬ್ರೇಟ್ ಇಟ್ ವಿತ್ ಡಿಗ್ನಿಟಿ. ಅದನ್ನು ಲಕ್ಷ್ಮೀ ಇವರು ಅದ್ರಲ್ಲಿ ಬರ್ತಿದ್ದಾರೆ ಪುಸ್ತಕದಲ್ಲಿ. ಇದು ಪಾವೆಂ ಕಸ್ತೂರಿ ಅಂತ ಪುಸ್ತಕ ಇದೆ. ಪಾವೆಂ ಅವರಿಗೆ 62 ವರ್ಷ ಆದಾಗ ಅವರಿಗೆ ಅಭಿನಂದನೆ ಗ್ರಂಥ ಮಾಡಿದರು. ಅದು ಆನ್ಲೈನ್ ಸಿಗುತ್ತೆ. ಛಾಯಾ ಅವರಿಗೆ ಹೇಳಿದ್ರೆ ಅವ್ರು ಲಿಂಕ್ ಕೊಡ್ತಾರೆ. ಅದರಲ್ಲಿರುವ ಲೇಖನಗಳನ್ನು ತುಂಬ ಅಂದರೆ ಮಹತ್ವದ ಲೇಖನಗಳು. ಟೈಮ್ ಎಷ್ಟಾಯಿತು? ಆಮೇಲೆ ಅವರು ಭಾಷಾ ಮೋಹದ ಬಗ್ಗೆ ಹೇಳಿದ್ರು. ಪಾವೆಂ ಬಗ್ಗೆ. ಪಾವೆಂ ಅವರಿಗೆ ಬಂಗಾಲಿ ಕಲಿಬೇಕು ಅಂತ ಎಷ್ಟು ಆಸೆ ಆಯಿತು ಅಂದರೆ, ಯಾಕಂದ್ರೆ ಅವರಿಗೆ ಟಾಗೋರ್ ಬಗ್ಗೆ ಬಹಳ ವ್ಯಾಮೋಹ ಆಯಿತು. ಒಂದು ಮೆಡಿಕಲ್ ಏನೋ ಬರ್ತಿತ್ತಂತೆ, ಅದು ಮೆಡಿಕಲ್ ಜ್ಞಾನದ್ದೇನೋ ಪುಸ್ತಕ. ಅಲ್ಲಿ ಅಡ್ವರ್ಟೈಸ್ಮೆಂಟು ಹಿಂದಿಲೂ ಇರ್ತಿತ್ತು, ಬಂಗಾಲಿಲೂ ಇರ್ತಿತ್ತಂತೆ. ಅವ್ರು ಎರಡೂ ಅಕ್ಷರ ನೋಡಿ. ಈಗ ಅಮೃತಾಂಜನ್ ಅಂತ ಇಲ್ಲಿದ್ರೆ ಬಂಗಾಲಿಲೂ ಅಮೃತಾಂಜನ್ ಅಂತ ಇರ್ತದೆ. ಸೊ ಇಲ್ಲಿ ಹೀಗಿದೆ, ಅಲ್ಲಿ ಹಾಗಿದೆ ಅಂತ ಬರ್ಕೊಂಡು ಅವರು ಈ ರೀತಿ ಮಾಡಿ ಪ್ರಾಥಮಿಕವಾದಂಥ ಬೆಂಗಾಲಿ ನಾಲೆಜು ಅಕ್ಷರಾಭ್ಯಾಸ ಮಾಡಿ, ಆಮೇಲೆ ಬಾಲ ಬಂಗಾಲಿ ಪುಸ್ತಕವನ್ನು ಓದಿ ಬಂಗಾಲಿ ಕಲಿತು ಒರಿಜಿನಲ್ ಬಂಗಾಲಿಯಲ್ಲಿ ರವೀಂದ್ರನಾಥ್ ಟಾಗೋರ ಗೀತಾಂಜಲಿಯನ್ನು ಓದಿದರು. ನಮ್ಮ ಅಹೋಬಲ ಶಂಕರ ಅಂತಿದ್ರು, ಅವರು ಹಾಗೆ ಒರಿಜಿನಲ್ ಬಂಗಾಲಿಯಿಂದ ಕನ್ನಡಕ್ಕೆ ತರಬೇಕು ರವೀಂದ್ರನಾಥರ ಕಥೆಗಳನ್ನು ಅಂತ ಹೇಳಿ ಬಂಗಾಲಕ್ಕೆ ಹೋಗಿ 3 ವರ್ಷ ಇದ್ದು ಬೆಂಗಾಲಿ ಕಲಿತು ಡೈರೆಕ್ಟ್ ಬಂಗಾಲದಿಂದ ಕನ್ನಡಕ್ಕೆ ತಂದಿದ್ದಾರೆ. ಕನ್ನಡದ ಅತ್ಯುತ್ತಮ ಬರವಣಿಗೆ ಅದು, ನೀವು ಓದಲೇಬೇಕು. ರವೀಂದ್ರ ಕಥಾ ಮಂಜರಿ 3 ಭಾಗಗಳು, ಅದು ಕೂಡ ಕುವೆಂಪು ಭಾಷಾ ಪ್ರಾಧಿಕಾರದಿಂದ ಬಂದಿದೆ. ಅನ್ಬಿಲೇಬಲ್ ರೈಟಿಂಗ್ ಅದು.
ಅದ್ಭುತವಾದಂಥ ರೈಟಿಂಗ್. ಅಂದರೆ ಆ ರೀತಿಯ ಒಂದು ತುಡಿತ. ಆಮೇಲೆ ಅವರು ಎಷ್ಟು ಹೆಸರನ್ನು ಬರಿತಾ ಇದ್ರು. ಲಾಂಗೂಲಾಚಾರ್ಯ ಒಂದು, ರಾಧಾಕೃಷ್ಣ ರಾವ್ ಅಂತ ಒಂದು, ಮುರಳೀಧರ ಅಂತ ಒಂದು, ಪಾವೆಂ ಅಂತ ಒಂದು, ಪಿ ವಿ ಅಂತ ಕೂಡ ಅವರು ಬರೆದಿದ್ದಿದೆ. ಅಂದರೆ ನಾನಾ ರೀತಿಯ ಬರಹಗಳಿಗೆ ನಾನಾ ರೀತಿಯ ನಾಮಕರಣ ಅವರೇ ಮಾಡಿಕೊಂಡ್ರು. ಅವರು ಮೊದಲಿಗೆ ಓದುಗರೊಂದಿಗೆ ಹರಟೆ ಅಂತ ಕರ್ಮವೀರದಲ್ಲಿ ಬರೀಲಿಕ್ಕೆ ಶುರು ಮಾಡಿದಾಗ ತುಂಬ ಇಷ್ಟ ಆಯ್ತಂತೆ ಜನಗಳಿಗೆ. ಅದರಲ್ಲಿ ಲಾಂಗೂಲಾಚಾರ್ಯ ಅಂತ ಬರೀತಿದ್ರು, ಮತ್ತು ತುಂಬ ಕಟಕಿ ಬರೀತಿದ್ರು, ತುಂಬ ಲೇವಡಿ ಮಾಡ್ತಿದ್ರು, ವಿಡಂಬನೆ ಮಾಡ್ತಿದ್ರು. ಮಜಾ ಅಂದರೆ ಅದು ಯಾರೋ ಸುದ್ದಿ ಹಬ್ಬಿಸ್ಬಿಟ್ರಂತೆ, ಅದು ಶ್ರೀರಂಗರು ಬರೀತಿದ್ದಾರೆ ಅಂತ. ಹೀಗಾಗಿ ಶ್ರೀರಂಗರಿಗೆಲ್ಲ ಜನ ಪತ್ರ ಬರೀಲಿಕ್ಕೆ ಶುರು ಮಾಡ್ಬಿಟ್ರಂತೆ, ನೀವು ಸರ್ ಹಿಂಗೆ ಹೆಂಗೆ. ಸೊ ಶ್ರೀರಂಗರು ಹೇಳಲಿಲ್ಲ, ಬಟ್ ನಾನಲ್ಲಪ್ಪ ಅಂತ ಹೇಳೋದಂತೆ. ಆಮೇಲೆ ಯಾವುದೋ ಒಂದು ಹೇಳಿದ್ರೆ ಅದು ಬಹಿರಂಗ ಆಯಿತು. ಆಮೇಲೆ ಸಾವಿನ ಸಮ್ಮುಖದ ಅವರ ಒಂದು ಪ್ರಾಣಾಂತಿಕ ಸನ್ನಿವೇಶದಲ್ಲಿ ಅವರಿಗೆ ಆಪರೇಷನ್ ಆಗಿದೆ. ಆಪರೇಷನ್ನು ತುಂಬ ಅಂದರೆ ಅದು ಏನಂತ ಹೇಳಿದ್ರು ಉಪಾಯನೇ ಇಲ್ಲ. ಅಂದರೆ ಅವರು ಆಪರೇಷನ್ ಮಾಡದಿದ್ರೂ ತೀರ್ಕೊಳ್ತಾರೆ, ಆಪರೇಷನ್ ಮಾಡಿದ್ರೂ ತೀರ್ಕೊಳ್ತಾರೆ ಅನ್ನೋ ಸ್ಥಿತಿ ಇದು. ಇರಲಿ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಡಾಕ್ಟ್ರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡೋ ಮೊದಲು ಡಾಕ್ಟ್ರು ಇವರಿಗೆ ಹೇಳ್ತಾರೆ, ಅವರಿಗೆ ಪಾಲೆಂ ಅವರಿಗೆ, ಈಗ ನಾವು ನಿಮಗೆ ಅನೆಸ್ಥೇಷಿಯಾಕ್ಕೆ ತಗೊಂಡು ಹೋಗ್ತೇವೆ, ನಿಮಗೇನಾದರೂ ದೇವರಲ್ಲಿ ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಆಗ ಅವ್ರ ಮನಸ್ಸಿಗೆ ಏನು ಬಂತು ಅಂತ ಆಮೇಲೆ ಬರೀತಾರೆ ಅವರು. ಯಾಕಂದ್ರೆ ಅವರು ಆ ಥರ ದೈವಿಕತೆಯಲ್ಲಿ ನಂಬಿಕೆ ಇಟ್ಟವರಲ್ಲ, ಅವರು ಅದ್ರ ಕೊಡಬೇಕು ಹೋದವರಲ್ಲ ಅವರು. ಅವ್ರು ಹೇಳ್ತಾರೆ, ಆಪರೇಷನ್ನಲ್ಲಿ ಸತ್ತರೆ ನನಗೆ ಗೊತ್ತೇ ಆಗುವುದಿಲ್ಲ, ಬದುಕಿದರೆ ಬೆಳಿಗ್ಗೆ ಹೇಗೋ ತಿಳಿಯುತ್ತದೆ. ಎಷ್ಟು ಸರಳವಾಗಿದೆ ಇದು. ಆಪರೇಷನ್ನಲ್ಲಿ ಸತ್ತರೆ ನನಗಂತೂ ಗೊತ್ತಾಗೋದಿಲ್ಲ, ಬದುಕುಳಿದ್ರೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ, ಅದ್ರ ಮತ್ತೇನು ಪ್ರಾರ್ಥನೆ ಮಾಡೋದು ಬಂತಿದರಲ್ಲಿ ಅಂತ ವೆರಿ ಸರಳವಾದಂಥದ್ದು. ನನಗಿದು ನಮ್ಮ ಮುಂಬೈ ಭಾಷೆಯಲ್ಲಿ ಸಾವಿಗೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ನನಗೆ ಭಾಳ ಇಷ್ಟ, ತುಂಬ ಸ್ಪಿರಿಚುವಲ್ ವರ್ಡ್ ಅನಿಸ್ತದೆ. ಉಳಿದವರೆಲ್ಲ ಯಾರಾದರೂ ತೀರ್ಕೊಂಡ್ರೆ ಓ ಭಗವಾನ್ ಗೋ ಪ್ಯಾರೆ ಹೋಗೆ ಅಂತಾರೆ, ಗುಜರ್ ಗೈ ಅಂತಾರೆ, ಅವ್ರು ತೀರ್ಕೊಂಡ್ರು ಅಂತಾರೆ, ಎಲ್ಲ ಅಂತಾರೆ. ಬಟ್ ಬಾಂಬೆಯಲ್ಲಿ ಏನಿಲ್ಲ, ಸಿಂಪಲ್, ಯಾರಾದರೂ ತೀರ್ಕೊಂಡ್ರೆ ಆಫ್ ಹೋಗಯ ಅಂತ, ಆಫ್. ನನಗದು ಭಾಳ ಇಷ್ಟ. ನಮ್ಮ ಕೆಲಸದ ಒಬ್ಬ ಕಾರ್ಮಿಕ ನನಗೆ ಫೋನ್ ಮಾಡಿದ್ದ, ಸರ್ ನಾಳೆ ನಾನು ಮೈಕಲ್ ನೈ ಆऊंगा, ಕ್ಯೂ ಕ್ಯಾ ಹೋಗ, ಮೇರೆ ಪಿತಾಜಿ ಆಫ್ ಹೋಗಯ ಅಂತ. ಒಳ್ಳೆ ಎಷ್ಟು ಈಸಿ, ಒಂದು ಸ್ವಿಚ್ ಆಫ್ ಮಾಡಿದಂಗೆ. ಎಷ್ಟು ಮಾರ್ಮಿಕವಾಗಿದೆ ಶಬ್ದ. ಅಂದರೆ ಒಂದು ರೀತಿಯ ಅವಧೂತತನ ಮತ್ತು ಒಂದು ರೀತಿಯ ವಿದೂಷಕತನ, ಇದೆರಡು ಒಟ್ಟಿಗೆ ಇರುವಂಥದ್ದು. ವಿ ಜಿ ಭಟ್ರಲ್ಲೂ ಇತ್ತು ಅದು. ವಿ ಜಿ ಭಟ್ಟದ ದೊಡ್ಡ ಕವಿಗಳು, ಬಹಳ ವಿಡಂಬನಾತ್ಮಕ ಕವಿಗಳು. ಪಿ ಲಂಕೇಶ್ ಅವರ ಸಮಗ್ರ ಕಾವ್ಯದಲ್ಲಿ, ಹೊಸಗನ್ನಡ ಕಾವ್ಯದಲ್ಲಿ ಅವರ ಕವಿತೆಗಳಿವೆ. ಅವರದಲ್ಲಿ ಒಂದು ಕವಿತೆ ಬರೀತಾರೆ. ಯಾಕಂದ್ರೆ ಇದೆಲ್ಲ ಸೇಮ್ ಸ್ಕೂಲ್ ಆದ್ರಿಂದ ನಾನು ಹೇಳ್ತಾ ಇರೋದು, ಸುಮ್ಮನೆ ನನಗೆ ಅವ್ರ ಬಗ್ಗೆ ಗೊತ್ತು ಅಂತ ಹೇಳೋಕೆ ಹೇಳ್ತಾ ಇಲ್ಲ. ಅದರಲ್ಲಿ ಒಂದು ಆತ್ಮದ ಬಗ್ಗೆ ಒಂದು ಕವಿತೆ ಇದೆ ವಿ ಜಿ ಭಟ್ರು. ಅದು ಅವ್ರು ಹುಡುಕ್ತಾರೆ ವಿ ಜಿ ಭಟ್ರು, ಆತ್ಮ ಎಲ್ಲಿದೆ ಅಂತ. ಆತ್ಮವು ಎಲ್ಲಿದೆ? ಮಗುವಿನ ನಗೆಯಲ್ಲಿದೆಯೋ, ಅರಳುವ ಹೂವಿನಲ್ಲಿದೆಯೋ, ಇಳಿಯುವ ಮಳೆಯಲ್ಲಿದೆಯೋ, ಮತ್ತೆಲ್ಲಿದೆಯೋ? ಎಲ್ಲೂ ಹೋದರೂ ಸಿಗಲಿಲ್ಲ, ಹುಡುಕ್ತಾ ಇದ್ದಾರೆ ಅವರು. ಆಮೇಲೆ ಸಿಕ್ಕಿತು ಆತ್ಮವು ಸಿಕ್ಕಿತು ಕಿಟ್ಟಲ್ ಕೋಶದ 153ನೇ ಪುಟದಲ್ಲಿ ಅಂತ. ಕೊನೆಗೂ ಡಿಕ್ಷನರಿಲಿ ಆತ್ಮ ಸಿಗ್ತದೆ, ಮತ್ತೆಲ್ಲೂ ಸಿಗುವುದಿಲ್ಲ. ಅಂದರೆ ಆ ಥರದ ಒಂದು ವಿಡಂಬನೆ. ಇನ್ನೊಂದಿದೆ ಅವರದ್ದು, ಅವರ ಹೆಂಡತಿ ಪಾಪ ತವ್ರ ಮನೆಗೆ ಹೋಗಿರ್ತಾರೆ. ಪಾಪ ಯಾಕಂದ್ರೆ ನಾನು ಇಲ್ಲ ಹೋಗಿರ್ತಾರೆ, ಹೋಗಿಲ್ಲ ಇಬ್ಬರದು ಪಾಪ. ಸೊ ಅವ್ರು ಹೋಗಿರ್ತಾರೆ. ಅವ್ರು ಹೋದಾಗ ಇವ್ರು ನನ್ನ ಪದ್ಯ ಬರೀತಾರೆ ಹೆಂಡತಿಗೆ, ನೋಡಮ್ಮ ಹೀಗೆ ಹಾಗೀಗೆ. ಆಮೇಲೆ ಹೇಳ್ತಾರೆ, ನೀನು ಹೋಗಿದೆಯಾ? ಹೌದು, ಎಲ್ಲ ಹೌದು, ನಾನೇನೋ ಮ್ಯಾನೇಜ್ ಮಾಡ್ತೇನೆ, ಆದರೆ ನಮ್ಮ ಬೆಕ್ಕಿದೆಯಲ್ಲ ಅದು ಒಲೆ ಬೆಚ್ಚಗಿಲ್ಲದೆ ಭಾಳ ಒದ್ದಾಡ್ತಾ ಇದೆ, ಬೇಗ ಬಾ. ಮನೆ ಒಲೆನೇ ಹಚ್ಚಿಲ್ಲಲ್ಲ, ಈಗ ಒಲೆ ಬೆಚ್ಚಗಿಲ್ಲ ಅಂತ ಹೇಳ್ತಾರೆ ಅವರು. ಇದು ಏನಂದ್ರೆ, ಇದು ತುಂಬ ಅಂದರೆ ಬದುಕಿನ ಅತ್ಯಂತ ಅನುಭವದ ಪಾಕದಲ್ಲಿ ಹುಟ್ಟುವ ವಿರೋಧಗಳಿವೆಲ್ಲ, ಅಥವಾ ಮಾರ್ಮಿಕವಾದ ಕಿಡಿಗಳು. ನಮ್ಮ ಪಾವೆಂ ಆಚಾರ್ಯರಾಗಲಿ, ವಿ ಜಿ ಭಟ್ರಾಗಲಿ, ಈ ರೀತಿಯ ಒಂದು ವಿಡಂಬನೆ ಅವರಲ್ಲಿ ಇದ್ದಿದ್ದು ಬಹಳ. ಅದಕ್ಕಾಗಿ ಅವರು ವಿಡಂಬನೆಯ ಕವಿತೆಗಳನ್ನು ಎಷ್ಟು ಬರೆದ್ರು ಅಂದರೆ, ಅವ್ರು ಹೇಳ್ತಾರೆ, ನನಗೆ ಆಮೇಲೆ ಸೀರಿಯಸ್ ಆಗಿ ಬರೆಯೋಕ್ಕೆ ಆಗಲಿಲ್ಲ ಅಂತ. ನನ್ನ ವಿಡಂಬನೆ ಎಷ್ಟು ನನ್ನನ್ನು ಆಕ್ಯುಪೈ ಮಾಡ್ತು ಅಂತಂದರೆ, ನನಗೆ ಸೀರಿಯಸ್ ಆಗಿ ಬರೀಲಿಕ್ಕೆ ಆಗಲಿಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ.
ಈಗ ನಾನು ಅವರದ್ದೇ ಮಾತಿನಲ್ಲಿ ಅವರ ಬಗ್ಗೆ ಬರೆದದ್ದನ್ನು ನಾಲ್ಕು ಇದೆ, ಜಾಸ್ತಿ ಇಲ್ಲ, ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರದ್ದು ಪರ್ಸನಾಲಿಟಿ, ಅವರ ಮನೆತನದ ಬಗ್ಗೆ ಅವ್ರು ಹೇಳ್ತಾರೆ, ಬಟ್ ಅವರಿಗೂ ಕೂಡ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತೆ. ನಮ್ಮದು ವಿದ್ಯಾವಂತ ಮನೆತನವಾದರೂ ಸಂಕೋಚಶೀಲ ಅಂತರ್ಮುಖಿ ಗುಣ, ಸಂಕೋಚ ಇರುವಂಥ ಅಂತರ್ಮುಖಿಯಾಗಿರುವಂಥ ನಮ್ಮದು ಒಟ್ಟು ಪರ್ಸನಾಲಿಟಿ ಆಫ್ ಅವರ್ ಫ್ಯಾಮಿಲಿ ಅಂತ. ಅವ್ರ ತಂದೆ ಬಗ್ಗೆ ಬರೀತಾರೆ, ತಂದೆ ವಿಶಾಲ ಮನೋಭಾವದವರು, ಏಕೆಂದರೆ ಅಕ್ಕಂದಿರಿಗೆ ಶಾಲೆಗೆ ಹಾಕಿ ತಕ್ಕಷ್ಟು ವಿದ್ಯೆ ಸಂಗೀತ ಹೇಳಿಸಿದ್ದರು. ನಿರ್ಭಯ ಪ್ರವೃತ್ತಿಯವರು, ನಾಟಕದಲ್ಲಿ ವೇಷ ಹಾಕಿ ಇತರರಿಂದ ಹುಬ್ಬು ಗಂಟಿಗಿಸಿಕೊಂಡಿದ್ದರು. ನೋಡಿ, ಆ ಕಾಲದಲ್ಲಿ ಎಷ್ಟು ದೊಡ್ಡ ವಿಷಯ ಅಂತ, ಹೆಣ್ಣು ಮಕ್ಕಳನ್ನ ಶಾಲೆಗೆ ಹಾಕೋದು ಎಷ್ಟು ಜನರ ಆಕ್ರೋಶವನ್ನು ಕೆರಳಿಸ್ತಿತ್ತು ಅಂತ ಗೊತ್ತಾಗ್ತದೆ ಇದರಲ್ಲಿ. ಅದರ ವಿರುದ್ಧ ಅವರು ಮಕ್ಕಳನ್ನು ಶಾಲೆಗೆ ಕಳಿಸಿದರು ಅನ್ನೋದನ್ನು ಇವರು ಎಕ್ನಾಲೇಜ್ ಮಾಡ್ತಾರೆ. ನನ್ನನ್ನು ನಿರಕ್ಷರತೆಯಿಂದ ಕಾಪಾಡಿದ್ದು ಅಕ್ಕಂದಿರ ವಿದ್ಯೆಯೇ ಎಂದು ನನ್ನ ನಂಬಿಕೆ. ಆಮೇಲೆ ಅಕ್ಕಂದಿರು ಅವನಿಗೆ ಉಪದೇಶ ಮಾಡಿದ್ದು ಯಾವುದು? 4 ಉಪದೇಶ ಚೆನ್ನಾಗಿದೆ. ಅದು ಇವತ್ತಿಗೆ ಎಷ್ಟು ರಿಲೆವೆಂಟ್ ಆಗಿದೆ ನೋಡಿ ನಮಗೆಲ್ಲ. ಪರರ ವಿಷಯದಲ್ಲಿ ಕುತೂಹಲ ಸಲ್ಲದು, ಬೇರೆಯವರು ಖಾಸಗಿ ಮಾತುಗಳನ್ನಾಡುವಾಗ ಅದು ನಮ್ಮ ವಿರುದ್ಧವೇ ಇದ್ದರೂ ಕೂಡ ಕದ್ದು ಆಲಿಸಬಾರದು. ಎಷ್ಟು ಮಜಾ ಅನಿಸ್ತದೆ ನನಗೆ. ನಮ್ಮ ಬಗ್ಗೆ ಇದ್ದರೂ ಕೂಡ ನಮ್ಮ ಮೊಬೈಲಲ್ಲಿ ನಾವು ಮಾಡೋದಿದ್ದಾನೆ ಅವರಿಗೆ ಮಾಡಿಸಬಾರದು, ಕೊಟ್ಟ ಮಾತು ತಪ್ಪಬಾರದು. ಇನ್ನೊಂದಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ತ್ರೀಯರೊಡನೆ ಸಲಿಗೆ ಬೇಡ ಎಂಬ ಬೋಧ. ನಾನೆಂದು ದೈವ ಭಕ್ತನಾಗಿರಲಿಲ್ಲ, ಮುಂದೆಯೂ ಆಗಲಿಲ್ಲ. ರವೀಂದ್ರರು ಹೇಳುವ ಹಾಗೆ ನನ್ನನ್ನು ನನ್ನ ತಲೆಯ ಮೇಲೆ ನಾನೇ ಹೊತ್ತುಕೊಂಡು ತಿರುಗಾಡುತ್ತಿದ್ದೇನೆ. ಎಷ್ಟು ಚೆನ್ನಾಗಿದೆ ಅದು, ನನ್ನನ್ನು ನನ್ನ ತಲೆಯ ಮೇಲೆ ನಾನೇ ಹೊತ್ತುಕೊಂಡು ತಿರುಗಾಡುತ್ತಿದ್ದೇನೆ. ಶಾಲೆಯ ಹೈಸ್ಕೂಲಿನಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದ ನಾನು 2ನೇ ತರಗತಿಗೆ ಪಾಠ ಮಾಡಲಾಗದ ವಿಫಲ ಶಿಕ್ಷಕನಾದೆ. ನಾನು ಗುರುವಾಗುವುದಕ್ಕೆ ಹೇಗೋ ಶಿಕ್ಷಕನಾಗುವುದಕ್ಕೂ ಅನರ್ಹ ಎಂದು ಮನಗಂಡಿದ್ದೇನೆ. ಶಾಲೆಯಲ್ಲಿ ಮಾಸ್ತರು ನನಗೆ ಕೇವಲ ನಿಮಿತ್ತ ಮಾತ್ರವಾಗಿದ್ದರು. ನಾನು ನನಗೆ ಬೇಕಾದ್ದನ್ನು ನಾನೇ ಕಲಿತುಕೊಂಡೆ ಅಂತ ಅನಿಸುತ್ತದೆ. ಅವರು ಪರೀಕ್ಷೆಗಾಗಿ ಓದಿಸುತ್ತಿದ್ದರು, ನಾನು ಕುತೂಹಲಕ್ಕಾಗಿ ಕಲಿಯುತ್ತಿದ್ದೆ. ಪರೀಕ್ಷೆಯಲ್ಲಿ ಪೇಪರು ಬರೆದ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಹರಿದು ಹಾಕಿ ಮನೆಗೆ ಬರುತ್ತಿದ್ದೆ. ನನಗದು ಒಳ್ಳೆಯ ಇಮೇಜ್ ಅನಿಸ್ತದೆ. ಯಾಕಂದ್ರೆ ನಮಗೆ ಪ್ರಶ್ನೆ ಪತ್ರಿಕೆಯೇ ನಮ್ಮ ಜೀವನದ ಇದು ಏನು ಅಂತರಾತ್ಮ ಇವತ್ತು. ಅಯ್ಯೋ ಬಾ, ಈ ಪ್ರಶ್ನೆ ಬರ್ತದೋ ಆ ಪ್ರಶ್ನೆ ಬರ್ತದೋ, ಮನೆಗೆ ಬಂದಮೇಲೆ ಆ ಪ್ರಶ್ನೆ ಬಂದಾಗ ಇದು ಕರೆಕ್ಟ್. ಎಕ್ಸಾಮ್ ನಮ್ಮ ಇಡೀ ಜೀವನ ಹಾಳು ಮಾಡಿದ್ದೇ ಎಕ್ಸಾಮು. ನನಗೆ ಈಗ ನನ್ನ ವಯಸ್ಸು 60 ದಾಟಿದೆ, ಆದರೂ ಈಗಲೂ ನನಗೆ ಎಕ್ಸಾಮಿನ ಕನಸು ಬೀಳ್ತಾರೆ. ನಾನು ಬಯಾಲಜಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಯಾರೋ ಬರ್ತಾನೆ, ಬಯಾಲಜಿ ಎಲ್ಲ ಮಾಡೋ ಇವತ್ತು ಫಿಸಿಕ್ಸು ಅಂತ ಟಕ್ ಅಂತ ಎಚ್ಚರ ಆಗುತ್ತೆ. ಅಥವಾ ನಾನೆಲ್ಲೋ ಸಿನಿಮಾಕ್ಕೆ ಹೋಗ್ತಾ ಇದ್ದೇನೆ, ಇಲ್ಲೆಲ್ಲಿ ಹೋಗ್ತಿದೆಯೋ ಅದು ಎಕ್ಸಾಮ್ ನಡೀತಾ ಇದೆ ಅಂತ. ಈ ಫೋಬಿಯಾ, ಎಕ್ಸಾಮಿನ ಭಯ ಇದೆಯಲ್ಲ, ಅದು ನಾವು ಮೊದಲು ನಮ್ಮ ಮಕ್ಕಳನ್ನು ಹಾಳು ಮಾಡೋದು ಈ ಎಕ್ಸಾಮಿನ ಭಯದಿಂದ. ಅಂದರೆ ಅದೊಂದು ಮೇಲಾಟ, ಭಯ, ಇನ್ಸೆಕ್ಯೂರಿಟಿ. ಅಂದರೆ ಇವ್ರದ್ದು ನನಗೆ ನನಗೆ ಕ್ವಶನ್ ಪೇಪರ್ ಹರಿದು ಹಾಕಿ ನಾನು ಬಂದೆ ಅಂತ ಅವ್ರು ಹೇಳಿದ್ದು ನನಗೆ ಈಗಲೂ ಭಾಳ ಒಂದು ಲಿಬರೇಟಿಂಗ್ ಫೀಲಿಂಗ್ ಕೊಡ್ತು. ಅದು ದುಡಿಮೆ ಬಗ್ಗೆ ಶಶಿಕಲಾ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದುಡಿಮೆ ಬಿಟ್ಟರೆ ಬೇರೆ ಏನು, ದುಡಿಮೆ ಅವ್ರ ಮನೆಯಲ್ಲಿ ದುಡಿಮೆ, ಇವರಿಗೆ ಸ್ಪೆರೆಸ್ಸಲ್ಲಿ ದುಡಿಮೆ. ನನಗೂ ಹೆಂಡತಿಗೂ ದುಡಿಮೆಯೊಂದೇ ಕರ್ಮ. ಅದು ಎಷ್ಟು ಒಗ್ಗಿ ಹೋಗಿದೆ ಎಂದರೆ ಈಗ ಅದರ ಒತ್ತಡ ಕಡಿಮೆಯಾದ ಮೇಲೂ ಕೂಡ ನಮ್ಮಿಬ್ಬರಿಗೂ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತೆ ಆಗುತ್ತಿದೆ. ಅಂದರೆ ದುಡಿಮೆಯಲ್ಲೇ ಇದ್ದವರಿಗೆ ಆ ದುಡಿಮೆ ತೆಗೆದುಬಿಟ್ರೆ ಏನು, ದಟ್ ಇಸ್ ನಥಿಂಗ್. ಅಂದರೆ ವ್ಯಾಕ್ಯೂಮ್. ನಾವೊಮ್ಮೆ ಮೈಸೂರಿಗೆ ಹೋಗ್ತಾ ಇದ್ದೆ, ಒಬ್ಬರು ವಯಸ್ಸಾದವರು ಒಳ್ಳೆ ರಸಬಾಳೆ ಹಣ್ಣು ಫುಲ್ ಗೊನೆ 2 ಇಟ್ಕೊಂಡು ಮಾಡ್ತಾ ಇದ್ದರು. ಸೊ ನಾವು ಯಾವುದೋ ಪಿಕ್ನಿಕ್ಕಿಗೆ ಏನೋ ಹೊರಟಿದ್ವಿ ಯಾವಾಗ. ಸೊ ನಾವೇನೋ ಬಸ್ಸಲ್ಲಿ ಇಳಿದ್ವಿ. ಅಲ್ಲಿ ಒಬ್ಬ ಅಷ್ಟೊತ್ತಿಗೆ ಒಂದು ಕಾರಲ್ಲಿ ಒಂದು ದೊಡ್ಡ ಯಂಗ್ ಪಡೆ ಬಂತು, ಅದು ಪಿಕ್ನಿಕ್ಕಿಗೆ ಹೊರಟಿದ್ದೆ ಪಡೆ. ಅವರು ಬಂದರು ಅಜ್ಜನಿಗೆ, ಅಜ್ಜ ನಮಗೆ ಹೇಗೆ, ಅವನು ಇಷ್ಟಕ್ಕೆ ಡಜನ್ನು ತಗೊಳ್ರಿ ಅಂತ. ನಮಗೆಲ್ಲ 2 ಕೊಟ್ಬಿಡು, ಅಂದರೆ ಕೊನೆ ನಮಗೆ 2 ಬೇಕು, ಕೊನೆ ನಿಮಗೆ ಎಷ್ಟು ದುಡ್ಡು ಕೊಡ್ತೇನೆ. ಬೇಡ, ನಿಮಗೆ 2 ಡಜನ್ ತಗೊಳ್ರಿ, 8 ಜನ ಇದ್ದೀರಿ, 2 ಡಜನ್ ತಗೊಳ್ರಿ. ಇಲ್ಲ, ಇಡೀ ಕೊನೆ ಬೇಕು, ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ತೇನೆ. ಅವ್ರಪ್ಪ ಹೌದಪ್ಪ, ನೀವೇನೋ ತಗೊಂಡು ಹೋಗ್ಬಿಡ್ತೀರಿ, ಆಮೇಲೆ ಇಲ್ಲಿ ಕೂತ್ಕೊಂಡು ಏನು ಮಾಡಲಿ? ಸಿಂಪಲ್, ನೀವೇನೋ ತಗೊಂಡು ಹೋಗ್ಬಿಡ್ತೀರಿ, ನಾನು ಕೂತ್ಕೊಂಡು ಏನು ಮಾಡಲಿ?
It is not just marketing, it is not just selling, it is not just making money. ಅದಕ್ಕೊಂದು ರಿಧಮ್ ಇದೆ. ನಮ್ಮ ಜೀವನಕ್ಕೆ, ನಮ್ಮ ಕೆಲಸಕ್ಕೆ ಒಂದು ರಿಧಮ್ ಇದೆ, ಒಂದು ಲಯ ಇದೆ, ಜನರ ಜೊತೆ ಸಂಪರ್ಕ ಇದೆ. ಸೊ ಆ ಥರದ ಒಂದು ದುಡಿಮೆಯ ಬಗೆಗಿನ ಮಹತ್ವದ ಇದು. ಆಕಸ್ಮಿಕಗಳು ನಮ್ಮ ಬದುಕನ್ನು ರೂಪಿಸುತ್ತವೆ, ಆದರೆ ಅದನ್ನು ಕೆಲ ಜನ ಅದೃಷ್ಟ, ಭವಿತವ್ಯತೆ ಎಂದು ಕರೆಯುತ್ತಾರೆ. ಅದು ಇನ್ನೊಂದು. ಆಮೇಲೆ ಲಕ್ಷ್ಮೀಬಾಯಿ ಆಚಾರ್ಯ ಅವ್ರ ಹೆಂಡತಿ ಹೇಳಿದ ಎರಡು ಮಾತು, ಅದು ನನಗೆ ಬಹಳ ಮನ ಕಲ್ಪುವಂಥದ್ದು. ಇವರ ಸೂಕ್ಷ್ಮತೆ ಕೆಲಸದಲ್ಲಿ, ಓದಿನಲ್ಲಿ, ಚರ್ಚೆಗಳಲ್ಲಿ ಮಾತ್ರ, ಹೊರತು ಮನೆಯ ಅಗತ್ಯಗಳನ್ನು ತರ್ಕಿಸಿ ಪೂರೈಸೋದರಲ್ಲಿ ಇಲ್ಲ. ವೆರಿ ಅಂಡರ್ಸ್ಟ್ಯಾಂಡಬಲ್. ಅವರು ಒಂದು ಪುಸ್ತಕ ಬರೆದಾರೆ ಹೊರತು ಒಂದು ಕಾಗದ ಬರೆಯಲಾರರು. ಅದು ಯಾವಾಗ ಹೇಳೋದಂದ್ರೆ, ಅವರು ಪಾಪ ಸಂಸಾರ ನೋಡಿಕೊಂಡು ಉಡುಪಿಯಲ್ಲಿದ್ದರು, ಇವರು ಆ ಹೊಸ ನೌಕರಿಯಲ್ಲಿ ಇದ್ರು. ಮೊದಲು ಚೆನ್ನೈಯಲ್ಲಿದ್ದರು, ಆಮೇಲೆ ಹುಬ್ಳಿಗೆ ಬಂದರು. ಆ ಪಾಪ ಅವರು ಎರಡು ಮಕ್ಕಳಿದ್ರು, ಆಮೇಲೆ ಮೂರನೇ ಮಗು ಹೊಟ್ಟೆಯಲ್ಲಿತ್ತು. ಆವಾಗಲೂ ಕಾಗದ ಬರೀತಿರ್ಲಿಲ್ಲ ಅಂತ. ಆದರೆ ಆಗ ಅವರು ಸಾಹಿತಿಗಳಿಗೆ ಲೇಖನ ಕಳಿಸಿ ಅಂತ ಕಾಗದ ಬರೀತಾ ಇದ್ರು. ಅಂದರೆ ದುಡಿಮೆ, ಕಾಯಕದ ಕೆಲಸದಲ್ಲಿ ಇದ್ರು ಅವರು, ಆದರೆ ಯಾವ ಕೌಟುಂಬಿಕ ಕೆಲಸಗಳಿಗೆ ಅವರಿಗೆ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಅವರು ಮೊಗಸಾಲೆ ಅವರು ಇಂಟರ್ವ್ಯೂ ಮಾಡಿದಾಗ ಫ್ರೀಯಾಗಿ ಮಾತಾಡಿದ್ದಾರೆ ಅವರು ಎಲ್ಲದರ ಬಗ್ಗೆ. ಆಗ ಮೊಗಸಾಲೆ ಅವರಿಗೆ ಟೆನ್ಷನ್ ಆಗಿಬಿಡ್ತದೆ, ಏನಾದರೂ ಇವರು ಜನರಿಗೆ ಇಷ್ಟ ಆಗದಿದ್ದರೆ ಇವರು ಮಾತಾಡಿದ್ದು ಅಂತ. ಆಗ ಅವರದಲ್ಲಿ ಹೇಳ್ತಾರೆ, ಹೆದರಬೇಡಿ, ಯಾರೂ ನನ್ನನ್ನು ಕೊಲ್ಲುವುದಿಲ್ಲ. ಕೊಂದರೂ ಕಥೆಯ ರಾಕ್ಷಸನಂತೆ ನನ್ನ ಜೀವ ಯಾವುದೋ ಕರಡಿಗೆಯಲ್ಲಿ ಬಚ್ಚಿಟ್ಟಿದೆ, ಅದು ಯಾರಿಗೂ ಗೊತ್ತಿಲ್ಲ. ಕಥೆಯಲ್ಲಿ ಜೀವ ಯಾವುದೋ ಕರಡಿಗೆಯಲ್ಲಿ ಇರುತ್ತಲ್ಲ ಹಳೆಯ ಕಥೆಗಳಲ್ಲಿ, ಹಾಗೆ ನನ್ನ ಜೀವ ಎಲ್ಲೋ ಇದೆ, ಅದು ಯಾರು ಕೈಗೂ ಸಿಗುವಂಥದ್ದಲ್ಲ ಅಂತ. ಆ್ಯಕ್ಚುಲಿ ಆ ಜೀವ ಇಲ್ಲೆಲ್ಲ ನಮ್ಮ ಜೊತೆಗಿದೆ. ಬರೀ ಅವ್ರ ಜೊತೆಗಷ್ಟೇ ಅಲ್ಲ, ಅವರನ್ನು ಓದಿದ, ಅವರನ್ನು ನೋಡಿಕೊಂಡು ಬೆಳೆದಂಥ, ಮಲೆನಾಡಿನ ಯಾವುದೇ ಹಳ್ಳಿಗೆ ಹೋಗಿ ಆ ಹಳ್ಳಿಯ ಹಳೆ ಕಬರ್ಟಲ್ಲಿ ನಿಮಗೆ ಕಸ್ತೂರಿ ಸಿಕ್ಕಿದ್ರೆ ಆ ರೀತಿ ಅದರದ್ದು ಒಂದು ನೆಟ್ವರ್ಕ್ ಇತ್ತು. ಮತ್ತು ಕಸ್ತೂರಿ ಓದ್ತಿದ್ರೆ ಸ್ವಲ್ಪ ನಾನು ಕಸ್ತೂರಿ ಓದ್ತೇನೆ ಅಂತ ಹೇಳೋರು ಇದ್ರು. ಅಂದರೆ ಸಾದಾ ಅಲ್ಲ, ಕಸ್ತೂರಿ ಕೂಡ ಓದ್ತೇನೆ ಅಂತ, ಆ ರೀತಿ ದೊಡ್ಡ, ಇಟ್ ವಾಸ್ ಎ ಪ್ರೆಸ್ಟೀಜಿಯಸ್ ಟೈಮ್. ಮತ್ತು ಅವ್ರು ಹೇಳ್ದಂಗೆ ಅದೊಂಥರ ಡೈಜೆಸ್ಟಿಂಗ್, ಅದು ಡೈಜೆಸ್ಟಿಂಗ್ ಹೇಳೋದು. ಸೊ ಇಂಥ ಒಂದು ವಿಚಾರಶಾಲೆಯನ್ನೇ ನಮಗಾಗಿ ತೆರೆದು ಹೋದಂಥ ನಮ್ಮ ಪ್ರೀತಿಯ ಭಾವೆಮ್ ಅವರಿಗೆ ನಾವು ಮಾಡಬೇಕಾದಿಷ್ಟೇ, ಅವರನ್ನು ಮತ್ತೆ ಓದಬೇಕು, ನಮ್ಮಲ್ಲಿ ಅವರನ್ನು ಆತ್ಮಸಾತ್ ಮಾಡ್ಕೋಬೇಕು. ಎಸ್. ಇನ್ನೊಂದು ನಾನು ಓದಬೇಕು ಅಂತ ಇಟ್ಕೊಂಡಿದ್ದೆ, ಅದು ಮರ್ತೋಯ್ತು. ಅದು ಲಕ್ಷ್ಮೀ ಬರೆದಿರೋದು. ಲಕ್ಷ್ಮೀ ಮೇಡಮ್ ಅಂದರೆ ಶ್ರೀಮತಿ ಆಚಾರ್ಯ ಅವರು ಬರೆದಿರೋದು. ಎರಡು ವಿಷಯ ಹೇಳ್ಬಿಡ್ತೀನಿ, ಯಾಕಂದ್ರೆ ನೀವು ಮತ್ತೆ ನಾನು ಭಾಳ ಕಷ್ಟಪಟ್ಟು ನೋಟ್ಸ್ ಮಾಡಿದ್ದೇನೆ, ಮನೆಗೆ ಹೋದ್ಮೇಲೆ ನನಗೆ ಬೇಜಾರಾಗ್ಬಿಡ್ತೀನಿ, ನಾನು ಹೇಳಲಿಲ್ಲ. 1941 ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಿದಾಗ ಇವರು ಚೆನ್ನೈಯಲ್ಲಿ ಒಂದು ಹೋಟ್ಲಲ್ಲಿ ಬಿಲ್ ರೈಟರ್ ಅಂತ, ಬಿಲ್ ಬರೆಯೋದು, ಯಾರ್ಯಾರು ಎಷ್ಟಾಯಿತು ಅಂತ ಬಿಲ್ ಬರೆದು ಕೊಡೋದು ಮಾಣಿಗಳಿಗೆ, ಆ ಕೆಲಸ ಮಾಡ್ತಾ ಇದ್ರು. ಆವಾಗ ಆ ಹಿಟ್ಲರ್ ಮೇಲೆ ಅವರಿಗೆ ಎಷ್ಟು ಸಿಟ್ಟು ಬಂತು ಅಂತಂದರೆ, ಆ ಬಿಲ್ ಬರೆಯುವ ಪೆನ್ಸಿಲ್ನಿಂದ ಆ ಫ್ಯಾನ್ ಇತ್ತಂತೆ, ಅದರ ಸ್ವಿಚ್ ಬೋರ್ಡ್ ಕೆಳಗಡೆಗೆ ಹಿಟ್ಲರ್ ಶೆಲ್ ಬಿ ಕ್ರಶ್ಡ್ ಅಂತ ಬರ್ತಿದ್ದಾರೆ. ಅದು ಮತ್ತೆ ಅವರಿಗೆ ಮಾತ್ರ ಕಾಣಬೇಕು, ಅದು ಉಳಿದವರು ಯಾರಿಗೂ ಕಾಣಬಾರ್ದು, ಆ ಥರ ಆಯಿತು. ಅದಾದ ಆಮೇಲೆ ಅವರು ಧಾರವಾಡಕ್ಕೆ ಬಂದರು, ಎಲ್ಲ ಆಯಿತು. ಆಮೇಲೆ ತಿರುಗಿ ಒಮ್ಮೆ ಹೋದಾಗ ಆ ಹೋಟ್ಲಿಗೆ ಹೋದ್ರಂತೆ, ಹೋಗಿ ನೋಡಿದಾಗ ಅದು ಇನ್ನೂ ಹಾಗೇ ಇತ್ತಂತೆ. ಅವರಿಗೆ ಖುಷಿ ಆಯ್ತಂತೆ, ಬಹುಶಃ ನನ್ನ ಶಾಪದಿಂದಲೇ ಹೋದ ಅವನು ಅಂತ. ಯಾರು ಹಿಟ್ಲರ್ ಹೋಗಿದ್ರಲ್ಲಿ ನನ್ನ ಶಾಪದ ಹೊತ್ತು ಫಲ ಇದೆ ಅಂತೇನೋ ಅಂತಾರೆ. ಇನ್ನೊಂದು, ಅವರು ನಿರ್ಮೋಹಿ ಅಂತ ಶಶಿಕಲಾ ಅವ್ರು ಹೇಳಿದ್ರು, ನಿರ್ಮೋಹಿ ಅಂತ ಹೇಳಿದ್ರು. ಅವರು ನಿರ್ಮೋಹಿ ಅಂದರೆ ಭಾವೆಮ್ ಅವರ ಶ್ರೀಮತಿಯವರು ಬರೆದಿದ್ದು. ಅವರು ನಿರ್ಮೋಹಿ ಅವರಿವರ ವಿಷಯದಲ್ಲಿ ಮಾತ್ರವಲ್ಲ, ತನ್ನ ಸ್ವಂತ ಜೀವ ಸಾವಿನ ವಿಷಯದಲ್ಲಿಯೂ ಕೂಡ. ಹೌದು, ನಮ್ಮ ಮಕ್ಕಳಲ್ಲಿ ಒಂದು ಮಗು ತನ್ನ 1.5 ವಯಸ್ಸಿನಲ್ಲಿ ತೀರಿಕೊಂಡಿತ್ತು. ಇವರು ಅಳಲಿಲ್ಲ, ಆದರೆ ಆ ಮಗು ತೀರಿಕೊಂಡ ಕೆಲ ತಿಂಗಳಲ್ಲಿ ಒಂದು ಸಂಜೆ ಇವರು ಮುಖ ಒಣಗಿಸಿಕೊಂಡು ಮನೆಗೆ ಬಂದರು. ಬಂದು ತಣ್ಣೀರು ಸ್ನಾನ ಮಾಡಿದರು.
ಊಟ ಬೇಡ ಎಂದರು. ಯಾಕೆ ಎಂದೆ. ಗಾಂಧಿಯನ್ನು ಕೊಂದರು ಎಂದರು. ಹಾಗೆ ಮಲಗಿಬಿಟ್ಟರು. ಅವರಿಗೆ ಜ್ವರ ಬಂತು. ಮರುದಿನ ಇನ್ನೂ ಹೆಚ್ಚಾಗಿತ್ತು. ಸಂಜೆ ರೇಡಿಯೋನಲ್ಲಿ ಗಾಂಧಿಯ ಚಿತಾರೋಹಣದ ಸುದ್ದಿ ಬರುತ್ತಿರುವಾಗ ಇವರು ಗೋಳೋ ಎಂದು ಹತ್ತು ಬಿಟ್ಟರು. ಯಾರೋ ಏನೋ ಅವನಿಗಾಗಿ ಹೀಗೆ ಹೇಳುತ್ತೀರಿ, ನಮ್ಮ ಮಗು ಸತ್ತಾಗ ನಿಮಗೆ ಅಳುವುದಿಲ್ಲ ಎಂದೆ. ನಿನಗೆ ಗೊತ್ತಿಲ್ಲ ಲಕ್ಷ್ಮಿ, ನಿನಗೆ ಗೊತ್ತಿಲ್ಲ ಗಾಂಧಿ ಎಂದರೆ ಏನು ಅಂತ ನಿನಗೆ ಗೊತ್ತಿಲ್ಲ ಎಂದು ಬಿಕ್ಕತೊಡಗಿದರು. 15 ದಿನ ಇವರ ಜ್ವರ ಬಿಡಲಿಲ್ಲ. ಇಷ್ಟು ಹೇಳಿ ನನ್ನ ಮಾತು.